ಶಾಸ್ತ್ರಗಳಲ್ಲೆಲ್ಲ ಉಲ್ಲೇಖ ಇದೆ. ಆಗಿರುವಾಗ ನಾವು ಮಾಡುದು ಸರಿಯಾ ತಪ್ಪ ಯಾರಿಗೂ ಗೊತ್ತು? ನಮ್ಗೆ ಗೊತ್ತಿಲ್ಲ. ಎಲ್ಲರಿಗೂ ದೇವರೇನ್ ಗೊತ್ತಾ, ನಮ್ಮ ಆಶೆಗಳನ್ನ ಫುಲ್ಫಿಲ್ ಮಾಡ್ಲಿಕ್ಕೆ, ನಮ್ಮ ಡಿಸೈರ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಒಂದು ಆಧಾರ ಇದ್ದಾಗಿ. ಒಂದು ವೇಳೆ ನಮ್ಗೆ ದೇವರು ಏನು ಕೂಡ ಕೊಡುದಿಲ್ಲ ಅಂತ ಕನ್ಫರ್ಮ್ ಆದ್ರೆ ಯಾರು ಕೂಡ ದೇವರ ಹತ್ರ ಹೋಗ್ಲಿಕ್ಕಿಲ್ಲ. ಆದ್ರಿಂದ ನಾನು ಇಷ್ಟೆಲ್ಲ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಾವು ಆ ಭ್ರಮೆಯಲ್ಲಿ ಇರುವುದು ಬೇಡ. ನಾವು ಒಳ್ಳೆಯವರು, ನಾವು ದೇವರ ಜನ, ನಾವು ಧರ್ಮಿಷ್ಠರಂತ ನಾವು ಏನ್ ಮಾಡ್ತಾ ಇದ್ದೇವೆ, ನಾವು ಸಾಂಪ್ರದಾಯಿಕವಾಗಿ ಸಮಾಜದ ದೃಷ್ಟಿಯಲ್ಲಿ ನಾವು ಸರಿಯಾಗಿರ್ಬೋದು. ಆದ್ರೆ ನಿಜವಾಗಿ ನಾವು ಅಧ್ಯಾತ್ಮದ ದೃಷ್ಟಿಯಲ್ಲಿ, ದೇವರ ದೃಷ್ಟಿಯಲ್ಲಿ ನಾವು ಸರಿಯಾ ತಪ್ಪು ನಮ್ಗೇನು ಗೊತ್ತಿಲ್ಲ. ಆದ್ರಿಂದ ನಮ್ಗೆ ಕಷ್ಟ ಬರುವಾಗ ಅಥವಾ ನಮ್ಮನ್ನು ಕಾಪಾಡ್ಲಿಕ್ಕೆ ದೇವರಿದ್ದಾರೆ, ದೇವರು ಬರ್ತಾರೆ, ಈ ಭ್ರಮೆಯಲ್ಲೆಲ್ಲ ಯಾರು ಕೂಡ ಇರುವುದು ಬೇಡ. ಯಾಕೆ ಅಂತ ಹೇಳಿದ್ರೆ, ಅಂತ ದೇವರ ಮಗ ಅಂತ ಹೇಳ್ತಿದ್ದ ಜೀಸಸ್ ಅನ್ನ ಶಿಲುಬೆಯಲ್ಲಿ ಏರಿಸುವಾಗ ಯಾವ ದೇವರು ಕೂಡ ಬರ್ಲಿಲ್ಲ. ನಂತರ 3 ದಿನ ನಂತರ ಅವರು ಎದ್ರು, ಅದೆಲ್ಲ ಕತೆ ಎಲ್ಲ ಧರ್ಮದಲ್ಲಿ ಇರ್ತದೆ. ಆದ್ರೆ ಆ ಟೈಮಲ್ಲಿ ಬರ್ಲಿಲ್ಲ. ಶಂಕರಾಚಾರ್ಯರಿಗೆ ಅಷ್ಟು ಚಿಕ್ಕ ಪ್ರಾಯದಲ್ಲಿ ಸನ್ಯಾಸಿಯಾಗಿದ್ದ, ಅಷ್ಟೆಲ್ಲ ಸಾಧನೆ ಮಾಡಿದ್ದ ಶಂಕರಾಚಾರ್ಯರಿಗೆ ಒಂದು ತಮ್ಮ ಜೀವನದ ಕೊನೆಗಾಲದಲ್ಲಿ ಒಂದು 30-32 ವರ್ಷದಲ್ಲಿ ಮೂಲವ್ಯಾಧಿಯಲ್ಲಿ ತುಂಬಾ ಕಷ್ಟಪಟ್ಟು ಕೂಡ್ಲಿಕ್ಕಾಗದೆ ತುಂಬಾ ಅಂದ್ರೆ ಸಫರ್ ಆಗಿದ್ದಾರೆ. ಯಾವ ದೇವರು ಕೂಡ ಬರ್ಲಿಲ್ಲ ಅವ್ರ ಹತ್ರ. ರಾಮಕೃಷ್ಣ ಪರಮಹಂಸರು ಕ್ಯಾನ್ಸರ್ ಆಗಿ ಕೊನೆಗೆ ಬಾಯಲ್ಲಿ ನೀರು ಕೂಡ ಇಳಿತಿರ್ಲಿಲ್ಲ, ಅದು ಅವರು ಬಚಾವಾಗ್ಲಿಲ್ಲ. ಶಿರ್ಡಿ ಬಾಬರು ರಕ್ತಕಾರಿ ಸತ್ರು. ವಿವೇಕಾನಂದರಾಗ್ಲಿ, ಸಂತ ಶಿಶುನಾಳ ಶರೀಫರಾಗ್ಲಿ, ಸಂತ ಶಿಶುನಾಳ ಶರೀಫರಿಗೆ ಹುಟ್ಟಿದಾಗ್ಲೇ ತಂದೆ ಇಲ್ಲ, ನಂತರ ತಾಯಿ ಸತ್ರು, ನಂತರ ಹೆಂಡತಿ ಸತ್ರು, ಇದ್ದ ಮಗು ಸತ್ತು, ಎಲ್ಲ ಹೋಯ್ತು. ರಾಘವೇಂದ್ರ ಸ್ವಾಮಿಗಳಂತೂ ಪೂರ ಜೀವನ ತುಂಬಾ ಸನ್ಯಾಸಿ ಆಗುವವರೆಗೆ ತುಂಬಾ ಕಷ್ಟಪಟ್ಟಿದ್ದಾರೆ ಅವರು. ಅಲ್ಲಿ ಲಂಗೋಟಿ ಕಟ್ಟಿ ತಿರುಗ್ತಾ ಇದ್ದ ನಿತ್ಯಾನಂದ ಬಾಬರು ಕೊನೆಗಾಲದಲ್ಲಿ ತುಂಬಾ ಸಫರ್ ಆಗಿ ತುಂಬಾ ಆರೋಗ್ಯ ಕೆಟ್ಟು ಮೈ ಮೇಲೆ ಬಟ್ಟೆ ಎಲ್ಲ ಹಾಕೊಂಡು ಎಷ್ಟು ಕಷ್ಟಪಟ್ಟಿದ್ದಾರೆ. ಅಂದ್ರೆ ಅಂತ ದೊಡ್ಡ ದೊಡ್ಡ ಸಾಧಕರಿಗೆ ದೇವರು ಬರ್ಲಿಲ್ಲ. ಇನ್ನು ನಮ್ಗೆ ಬರ್ತಾರಾ? ಏನೆಲ್ಲ ಪವಾಡ ನಡೆಯಿತು, ಅದು ಆಯ್ತು ಇದಾಯ್ತು ಅಂತ ಏನ್ ತಿಳ್ಕೊಂಡಿರ್ತೇವೆ ಅದೆಲ್ಲ ನಮ್ಮ ಮನಸ್ಸಿನ ಆಟ. ನಿಜವಾಗಿ ಯಾವುದು ಕೂಡ ನಡೆಯುವುದಿಲ್ಲ. ಯಾಕೆಂತ ಹೇಳಿದ್ರೆ, ನೀವು ತಿಳ್ಕೊಂಡಾಗೆ ದೇವರು ಇಲ್ಲ. ಒಂದು ವೇಳೆ ನೀವು ತಿಳ್ಕೊಂಡಾಗೆ ದೇವರು ಇಟ್ಟಿದ್ರೆ ರಾವಣ ತಪಸ್ಸು ಮಾಡುವಾಗಲೇ ಅವನಿಗೆ ಹಾವು ಕಚ್ಚಿಯ ಅಥವಾ ಹಾರ್ಟ್ ಅಟ್ಯಾಕ್ ಆಗಿಯ ಸಾಯ್ಬೇಕಿತ್ತವ. ಅವನು ತಪಸ್ಸು ಮಾಡುವವರೆಗೆ ಕೂತು ಅವನಿಗೆ ಎಲ್ಲ ಸಿದ್ಧಿಯಾದ ನಂತರ ರಾಮ ಬಂದು ಹುಟ್ಟಿ ಮನುಷ್ಯರ ರೀತಿ ಕಷ್ಟಪಟ್ಟು ನಂತರ ಅಲ್ಲಿ ಲಂಕೆಗೆ ಹೋಗಿ ಕೊಲ್ಲುವ ಅಗತ್ಯ ಇತ್ತ? ಒಂದೇ ಹೀಗೆ ಚೂಮಂತ್ರದಲ್ಲಿ ಕೊಂದ್ಬೋದಿತ್ತು ಅವನ ಜಪ. ಅಥವಾ ರಾಕ್ಷಸರೆಲ್ಲ ತುಂಬಾ ಬಡವರಾಗಿರ್ಬೇಕಿತ್ತು, ಬ್ರಾಹ್ಮಣರೆಲ್ಲ ತುಂಬಾ ರಿಚ್ ಆಗಿರ್ಬೇಕಿತ್ತು. ಆದ್ರೆ ಯಾವುದೇ ಕತೆ ನೋಡಿ ಒಬ್ಬ ಬಡ ಬ್ರಾಹ್ಮಣನಿದ್ದ ಅಂತ ಕೇಳಿರ್ತೇವೆ ಹೊರತು ಒಬ್ಬ ಬಡ ರಾಕ್ಷಸ ಇದ್ದ ಅಂತ ಕೇಳುದಿಲ್ಲ ನಾವು. ಯಾಕೆಂತ ಹೇಳಿದ್ರೆ, ಎಲ್ರಿಗೂ ಅವರವರ ಹತ್ರ ಇಲ್ವ ಸಂಪತ್ತು, ಹಣ, ಅವರ ಎಲ್ಲದಕ್ಕೂ ಕಾರಣ ಅವರ ಕರ್ಮ ಅಂತ ಹೇಳಿದ್ರೆ ನಾವು ಮಾಡುವ ಕೆಲಸ. ಅದು ಮಾನಸಿಕವಾಗಿರ್ಬಹುದು, ಶಾರೀರಿಕವಾಗಿರ್ಬಹುದು, ಕಲ್ಪನೆಯ ಮೂಲಕ ಆಗಿರ್ಬಹುದು, ಎಲ್ಲ ಇದು ಪ್ರಾಕ್ಟಿಕಲ್. ಅದುವೇ ನಮ್ಮ ಜೀವನದಲ್ಲಿ ನಡೀತದೆ. ನಾವು ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ನೋಡಿದ್ರು ಕೂಡ ಇದು ತುಂಬಾ ಪ್ರಾಕ್ಟಿಕಲ್ ಆಗಿ ಕಾಣ್ತದೆ. ನಾವು ಏನನ್ನ ಬಯಸ್ತೇವ ಅದೇ ನಮ್ಮ ಲೈಫ್ ಅಲ್ಲಿ ಮೆಟೀರಿಯಲೈಸೇಷನ್ ಆಗ್ತದೆ. ಅಧ್ಯಾತ್ಮದಲ್ಲಿ ಯಾರು ಮುಂದೆ ಹೋಗ್ತಾರ ಅಥವಾ ನಿಜವಾಗಿ ದೇವರ ದಾರಿಯಲ್ಲಿ ಧರ್ಮ ದಾರಿಯಲ್ಲಿ ಯಾರು ಹೋಗ್ಬೇಕಂತ ಎನಿಸ್ತಾರ ಅವರಿಗೆ ಕಷ್ಟ ಜಾಸ್ತಿ ಬರ್ತದೆ ಅಂತ ಹೇಳ್ತಾರೆ. ಅಂದ್ರೆ ನಾವು ಏನ್ ಕಷ್ಟ ಅಂತ ತಿಳ್ಕೊಂಡಿದ್ದೇವ ಅದು ನಮ್ಮ ಕರ್ಮವನ್ನ ಕ್ಲಿಯರ್ ಮಾಡುವುದು, ಅಂದ್ರೆ ಸಾಲವನ್ನ ತೀರಿಸುವುದು. ಯಾವುದು ಸುಖ ಅಂತ ತಿಳ್ಕೊಂಡಿರ್ತೇವ ಅದು ನಾವು ಸಾಲ ಮಾಡಿದಾಗೆ, ಅಂದ್ರೆ ಖರ್ಚು ಮಾಡಿದಾಗೆ. ಆದ್ರಿಂದ ನಾವು ಯಾವಾಗ ಅಧ್ಯಾತ್ಮದಲ್ಲಿ ಹೋಗ್ತೇವ ಆಗ ನಮ್ಮ ಇದೇ ಒಂದು ಜನ್ಮದಲ್ಲೇ ನಮ್ಮ ಎಲ್ಲ ಕರ್ಮ ಕ್ಲಿಯರ್ ಆಗ್ಲಿಕ್ಕೆ ಇರುವ ಕಾರಣ ತುಂಬಾ ಬೇಗ ನಮ್ಗೆ ಕಷ್ಟ ಜಾಸ್ತಿ ಬರ್ತಾ ಹೋಗ್ತದೆ ಅಂತ ಕರ್ಮ ಸಿದ್ಧಾಂತದಲ್ಲಿ ಹೇಳ್ತಾರೆ. ಅಥವಾ ಅಧ್ಯಾತ್ಮದಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡಿದವರ ತುಂಬಾ ಜನರ ಅನುಭವ ಕೂಡ ಅದೇ. ಹಾಗಾದ್ರೆ ಈ ದೇವರೆನ್ನುವುದೇ ಇಲ್ವಾ? ಅಥವಾ ದೇವರಿಗೆ ಏನ್ ಕೆಲಸ ಆಗಾದ್ರೆ ಅಂತ ಕೇಳಿದ್ರೆ, ನಾವು ದೇವರಂತ ಏನ್ ತಿಳ್ಕೊಂಡಿದ್ದೇವೋ ಅದು ನಾವು ತಿಳ್ಕೊಂಡಾಗ 2 ಕೈ 4 ಕೈ 10 ಕಾಲು ಆ ರೀತಿ ಅಲ್ಲ. ನಮ್ಮ ಒಳಗೆ ನಮ್ಮ ಹೊರಗೆ ಏನೆಲ್ಲ ಬ್ರಹ್ಮಾಂಡವನ್ನೆಲ್ಲ ನಡೀತಿದೆ. ಈ ಭೂಮಿ ಉಂಟಲ್ಲ 1674 ಕಿಲೋಮೀಟರ್ ಪರ್ ಅವರ್ ತಿರುಗ್ತಾ ಉಂಟು, 1 ಗಂಟೆಗೆ ಅಷ್ಟು ಫಾಸ್ಟ್ ಅಲ್ಲಿ. ಆದ್ರೆ ನಾವು ಇಷ್ಟು ಆರಾಮದಲ್ಲಿ ಇದ್ದೇವೆ, ನಮ್ಗೆ ಗೊತ್ತೇ ಇಲ್ಲ. ಇದು ಪವಾಡ ಅಲ್ವಾ? ದೇಹದೊಳಗೆ ಏನೆಲ್ಲ ನಡೀತಾ ಇದೆ, ನಮ್ಮ ದೇಹದೊಳಗೆ ಭೂಮಿ ಮೇಲೆ ಯಾವ ಕೆಮಿಕಲ್ ಫ್ಯಾಕ್ಟರಿಯಲ್ಲಿ ನಡೆಯದ ಕೆಲಸ ಎಲ್ಲ ನಡೀತಾ ಉಂಟು ನಮ್ಮಲ್ಲಿ. ಈ ರೀತಿ ಎಲ್ಲ ನೋಡಿದ್ರೆ ಇದೆಲ್ಲ ಮಾಡುವುದು ಏನೋ ಒಂದು ಉಂಟಲ್ಲ. ಅದನ್ನ ನೀವು ದೇವರಂತ ಹೇಳಿ, ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳಿ, ಕಾನ್ಶಿಯಸ್ ಮೈಂಡ್ ಅಂತ ಹೇಳಿ, ಅಥವಾ ಯೂನಿವರ್ಸಲ್ ಕಾನ್ಶಿಯಸ್ ಅಂತ ಹೇಳಿ, ಕಲೆಕ್ಟಿವ್ ಕಾನ್ಶಿಯಸ್ ಅಂತ ಹೇಳಿ, ಏನು ಬೇಕಾದ್ರೂ ಹೇಳಿ, ನೀವು ಪರಮಾತ್ಮ ಅಂತ ಹೇಳಿ, ನಿಮ್ಗೆ ಯಾವ ಬೇಕಾದ್ರೂ ಹೆಸರು ಕೊಡ್ಬೋದು. ಆದ್ರೆ ಏನೋ ಒಂದು ಇದೆ ಅಲ್ಲ, ಎಲ್ಲ ಮಾಡ್ತಾ ಇದೆ ಅಲ್ಲ ಒಳಗಿಂದೆಲ್ಲ. दुनिया में और कुछ मत देखो, पहले अपना हेल्थ देखो. हेल्थ इज वेल्थ. आप बीमार हो जाओगे ना, कोई नहीं देखेगा. 1 दिन देखेंगे, 2 दिन देखेंगे, सब बढ़ेंगे. तो रोजी बीमार है यार, छोड़ो ना इसको, 2 सिस्टर रख देंगे. क्यों भैया? भाई अपना हेल्थ देखो. मैंने बहुत बड़ा ये सीखा हुआ है कि आपका शरीर अच्छा है तो सब अच्छा है, नहीं तो कोई कुत्ता नहीं पूछेगा. ನಮಸ್ಕಾರ. ಇವತ್ತು ನಾನು
ನಾವು ಕುಡಿಯುವಂತ ಒಂದು ಗ್ಲಾಸ್ ನೀರು ಹೇಗೆ ನಮ್ಮ ಜೀವನವನ್ನೇ ಬದಲಾಯಿಸುವಷ್ಟು ಶಕ್ತಿಯುತವಾಗಿದೆ, ಅಥವಾ ನಾವು ಅದನ್ನ ಗೊತ್ತಿಲ್ಲದೆ ಮಿಸ್ಯೂಸ್ ಮಾಡಿದ್ರೆ ಅದು ಯಾವುದೆಲ್ಲ ನಮ್ಮ ಜೀವನದಲ್ಲಿ ಕಷ್ಟ ನಷ್ಟಗಳನ್ನ ತರಬಹುದು. ನೀರಿಗಿರುವಂತ ಅದ್ಭುತವಾದ ಶಕ್ತಿ ಯಾವುದು, ಅದ್ರ ಹಿಂದಿನ ಸೈನ್ಸ್ ಏನು, ಅದ್ರ ಹಿಂದಿನ ಮೆಕಾನಿಸಮ್ ಏನು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಇದ್ದೇನೆ. ನೋಡಿ, ಇವತ್ತಿನ ತರ ಹಳ್ಳಿಗೊಂದು ಗಲ್ಲಿಗೊಂದು ಗುಡಿ ದೇವಸ್ಥಾನ ಹುಟ್ಟೋ ಮೊದಲು ಭಾರತದಲ್ಲಿ ಈ ರೀತಿ ಇರ್ಲಿಲ್ಲ. ಭಾರತದಲ್ಲಿ ಹೇಗಿದ್ದದ್ದು ಅಂತ ಹೇಳಿದ್ರೆ 4 ಧಾಮಗಳು, ಚತುರ್ಧಾಮಗಳಂತಿತ್ತು. ಮತ್ತೆ 51 ಶಕ್ತಿಪೀಠಗಳು, 12 ಜ್ಯೋತಿರ್ಲಿಂಗಗಳು. ಇದಕ್ಕೆಲ್ಲ ಏನ್ ಹೇಳ್ತಿದ್ರು ಅಂತ ಹೇಳಿದ್ರೆ ತೀರ್ಥಕ್ಷೇತ್ರಗಳಂತ. ಅದು ಎಷ್ಟೇ ರಾಜ್ಯ ಇರ್ಲಿ, ಬೇರೆ ಬೇರೆ ರಾಜಕೀಯವಾಗಿ ಭಾರತದಲ್ಲಿ ಬೇರೆ ಬೇರೆ ಆಡಳಿತಗಾರರು ರಾಜರು ಇದ್ರೆ ಕೂಡ ಆಧ್ಯಾತ್ಮಿಕವಾಗಿ ಇಡೀ ಭಾರತ ಒಂದೇ ರೀತಿಯಾಗಿತ್ತು. ಯಾರು ಕೂಡ ಹುಟ್ಟಿದವ ಜೀವನದಲ್ಲಿ ಒಮ್ಮೆ ಆದ್ರೂ ತೀರ್ಥಕ್ಷೇತ್ರಗಳನ್ನ ಯಾತ್ರೆ ಮಾಡ್ಬೇಕಂತ. ಅಂದ್ರೆ ಈಗ ನಾವು ಏನೆಲ್ಲ ನೋಡ್ತೇವೆ ಅಲ್ಲ, ಯಾವ ದೇವರ ಹೆಸರಲ್ಲಿ ಏನೆಲ್ಲ ನಾಟಕ, ಇದು ಯಾವುದು ಕೂಡ ಒರಿಜಿನಲಿ ನಮ್ಮ ಯಾವ ಗ್ರಂಥಗಳಲ್ಲಿ ಆಗ್ಲಿ ನಮ್ಮ ಪರಂಪರೆಯಲ್ಲಾಗ್ಲಿ ಇರ್ಲಿಲ್ಲ. ಹಾಗಾದ್ರೆ ಮೂಲದಲ್ಲಿ ಇದ್ದದ್ದು ಏನಂತ ಕೇಳಿದ್ರೆ, ಮೂಲದಲ್ಲಿದ್ದದ್ದು ತೀರ್ಥಕ್ಷೇತ್ರಗಳು ಮಾತ್ರ. ಏನಿದೆ ಆ ತೀರ್ಥಕ್ಷೇತ್ರಗಳಲ್ಲಿ ಅಂತ ಕೇಳಿದ್ರೆ, ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಇಡೀ ಭಾರತ ದೇಶದಲ್ಲಿ ಇಡೀ ಭೂಮಿಯಲ್ಲಿ ಇದ್ದ ಎಲ್ಲ ಸಾಧಕರು, ಅಧ್ಯಾತ್ಮ ಸಾಧಕರು ಏನೆಲ್ಲ ಶಕ್ತಿಯನ್ನ ಪಡೆದಿದ್ರು, ಅವರೆಲ್ಲ ಸಾಯುವ ಮೊದಲು ಅಲ್ಲಿ ಬಂದು ತಮ್ಮ ಶಕ್ತಿಯನ್ನ ಆ ಒಂದು ಜಾಗದಲ್ಲಿ ಬಿಡ್ತಿದ್ರು. ಅಂದ್ರೆ ಶಕ್ತಿಪಾತವನ್ನ ಮಾಡ್ತಿದ್ರು. ಆಗ ಯಾರೆಲ್ಲ ಆ ಜಾಗಕ್ಕೆ ಹೋಗ್ತಾರ, ಆ ನೀರಲ್ಲಿ ಸ್ನಾನ ಮಾಡ್ತಾರ, ಅಥವಾ ಅಲ್ಲಿ ಯಾವ್ದಾದ್ರು ಲಿಂಗವನ್ನ ವಿಗ್ರಹವನ್ನ ಮುಟ್ತಾರ, ಆಗ ಆ ಶಕ್ತಿ ಅವರಲ್ಲಿ ಕೂಡ ಬರ್ತದೆ. ಒಟ್ಟಾರೆ ಪೂರ್ತಿ ನಮ್ಮ ಒಳಗಿನ ಪ್ರಜ್ಞೆಯನ್ನ ಜಾಗೃತ ಮಾಡುವಂತ, ನಮ್ಮ ಆತ್ಮವನ್ನು ಉದ್ದೀಪನ ಮಾಡುವಂತ ಉದ್ದೇಶಕ್ಕೋಸ್ಕರ ತೀರ್ಥಕ್ಷೇತ್ರ ಮಾಡ್ತಿದ್ದದ್ದು. ಯಾವ್ದು ನನ್ನ ಮಗಳಿಗೆ ಮದುವೆ ಆಗ್ಲಿ, ಅಥವಾ ನನ್ನ ಮಗನಿಗೆ ಕೆಲಸ ಸಿಗ್ಲಿ, ನನ್ಗೆ ಮನೆ ಆಗ್ಲಿ, ಕಾರ್ ಆಗ್ಲಿ ಅಂತ ತೀರ್ಥಕ್ಷೇತ್ರ ಯಾತ್ರೆ ಹೋಗುದಿಲ್ಲ ಯಾರು ಕೂಡ. ಅದು ಈಗ ಸ್ಟಾರ್ಟ್ ಆದದ್ದು. ಏನೇನೆಲ್ಲ ಮಾಡ್ತೀರಿ ನೀವು, ಲಾಸ್ಟಿಗೆ ಸೋಮವಾರ, ಮಂಗಳವಾರ, ಬುಧವಾರ ಅಂತ ಒಂದೊಂದು ದೇವಸ್ಥಾನಕ್ಕೆ ಹೋಗ್ತಿರ್ತೀರಿ. ಮೂಲದಲ್ಲಿ ಈ ರೀತಿಯ ಸಿಸ್ಟಮ್ ಇರ್ಲಿಲ್ಲ. ನೀರು ಯಾರಿಗೆ ಬೇಡ ಹೇಳಿ? ಯಾರಿಗೆ ಬೇಕಾದ್ರೂ ಜೀವನದಿಂದ ಹುಟ್ಟಿನಿಂದ ಸಾವಿನವರೆಗೂ ಕೂಡ ನಮ್ಗೆ ನೀರು ಬೇಕು. ಹುಟ್ಟಿದಾಗ ಮೊದಲು ಸ್ನಾನ ಮಾಡಿಸ್ಲಿಕ್ಕೂ ನೀರು ಬೇಕು, ಸತ್ತ ನಂತರ ಮೊದಲು ಸ್ನಾನ ಮಾಡಿಸ್ಲಿಕ್ಕೂ ನೀರು ಬೇಕು. ಯಾರಿಗಾದ್ರೂ ಏನಾದ್ರೂ ಪೆಟ್ಟಾದ್ರೆ ತಲೆಗೆ, ಅಥವಾ ಯಾವ್ದಾದ್ರು ಸಾಯುವ ಸ್ಥಿತಿಗೆ ಬಂದ್ರೆ, ಅಥವಾ ಏನಾದ್ರೂ ಅವಘಡ ಆದ್ರೆ, ಮೊದಲು ಹೋಗಿ ನಾವು ಅವನ ಹತ್ರ ನಿಂಗೆ ಬಿರಿಯಾನಿ ಬೇಕಾ, ಕಬಾಬ್ ಬೇಕಾ ಅಂತ ಕೇಳುದಿಲ್ಲ, ನಾವು ನೀರ್ ಕುಡ್ಬೇಕಾ ಅಂತ ಕೇಳುದು. ಅವನು ಕೂಡ ಮೊದಲು ಕೇಳುದು ನೀರೇ. ಯಾರಾದ್ರೂ ಸತ್ರೆ ಕೂಡ ನಾವು ಏನ್ ಹೇಳ್ತೇವೆ, ಪ್ರಾಣ ಬಿಡುವಾಗ ಬಾಯಿಗೆ ನೀರು ಬಿಟ್ರಂತೆ ಅಂದ್ರೆ ಆಗ ನಮ್ಗೆ ಸ್ವಲ್ಪ ಸಮಾಧಾನ, ನೀರು ಕುಡಿದ್ರಂತೆ. ಹಾಗಾದ್ರೆ ಯಾಕೆ ನೀರಿನ ಬಗ್ಗೆ ಅಂತ ಸೆಳೆತ? ನೋಡಿ, ಭಗವಂತನಿಗೆ ವೈಷ್ಣವರು ನಾರಾಯಣ ಅಂತ ಹೇಳ್ತಾರೆ. ನಾರಾಯಣ ಅಂತ ಹೇಳಿದ್ರೆ ಏನು? ನೀರಿನಲ್ಲಿ ಮಲಗಿದವ ಅಂತ. ನೀವು ಅರ್ಥ ಮಾಡ್ಕೊಳ್ಳಿ, ಹಾಲಿನ ಕಡಲಲ್ಲಿ ಹಾವಿನ ಮೇಲೆ ಮಲಗಿರ್ತಾರೆ. ಭಗವಂತನಿಗೆ ಏನು ಒಳ್ಳೆ ಹಾಸಿಗೆ ಇಲ್ವಾ, ಅಥವಾ ಒಳ್ಳೆ ಜಾಗ ಇಲ್ವಾ ಮಲಗ್ಲಿಕ್ಕೆ? ಇದೆಲ್ಲ ಸಿಂಬಲಿಕ್ ಆಗಿ ಮಾಡಿದಂಥದ್ದು. ನಾವು ಮಾತ್ರ ಅದನ್ನ ಇಟ್ಕೊಂಡಿದ್ದೇವೆ. ಏನಂತ ಹೇಳಿದ್ರೆ, ಹಾಲು ಅಂತ ಹೇಳಿದ್ರೆ ಪುರುಷನಲ್ಲಿ ಇರುವಂತ ಸ್ಪರ್ಮ್. ಆ ಸ್ಪರ್ಮ್ನಲ್ಲಿ ಏನು ವೀರ್ಯ ಕಣಗಳೇನು ಇರ್ತವೆ ಹಾವಿನ ತರ, ಅದ್ರಲ್ಲಿ ಏನು ಆ ಜೀವಶಕ್ತಿ ಇದೆ, ಆ ಮೊದಲ ಶಕ್ತಿ ಇದೆ, ಅದು ಮಲಗಿರ್ತದೆ. ಅಲ್ಲಿಂದ ಆ ಬ್ರಹ್ಮ ಹುಟ್ತಾನೆ, ಅಂದ್ರೆ ಸೃಷ್ಟಿ ಉತ್ಪತ್ತಿ ಆಗ್ತದೆ. ಈ ರೀತಿ ಎಲ್ಲ ಸಿಂಬಲಿಕ್ ಆಗಿ ಹೇಳಿದ್ದಾರೆ. ಅದನ್ನು ಇನ್ಯಾವುದಾದ್ರೂ ನಾನು ಡಿಸ್ಕಸ್ ಮಾಡ್ತೇನೆ. ಅಂದ್ರೆ ಒಟ್ಟಿನಲ್ಲಿ ಏನಂತ ಹೇಳಿದ್ರೆ, ಭಗವಂತನಿಗೂ ನಾರಾಯಣ, ನೀರಿನಲ್ಲಿ ಮಲಗಿರುವವ. ಅಂದ್ರೆ ನಮ್ಮ ಮೂಲ ಇರುವುದೇ ನಾವು ತಂದೆ ಮತ್ತು ತಾಯಿಯ ಒಂದೊಂದು ನೀರಿನ ಅಂಶದಿಂದ ನಾವು ಹುಟ್ಟಿದಂತದ್ದು. ಜೀವನ ಇಡೀ ನಮ್ಮ 70% ಭಾಗ ದೇಹದಲ್ಲಿ ನೀರೇ ಇರುವಂತದ್ದು. ಸತ್ತಾಗ ಕೂಡ ನಮ್ಗೆ ನೀರು ಬೇಕು, ಸತ್ತ ನಂತರ ಕೂಡ ತರ್ಪಣ ಕೊಡೋದು ಕೂಡ ನೀರೇ. ಒಟ್ಟಾರೆ ಇಡೀ ಮನುಷ್ಯನ ಜೀವನ ನಿಂತದ್ದೇ ನೀರಿನ ಆಧಾರದ ಮೇಲೆ. ಪೂಜೆಗೆ, ಸ್ನಾನಕ್ಕೆ, ತೀರ್ಥಕ್ಕೆ, ಆಚಮನಕ್ಕೆ, ತರ್ಪಣ ಕೊಡ್ಲಿಕ್ಕೆ, ಒಬ್ಬನಿಗೆ ಶಾಪ ಕೊಡ್ಲಿಕ್ಕೆ, ಅಥವಾ ಏನು ಮಾಡ್ಲಿಕ್ಕೆ ಬೇಕಾದ್ರೂ ನಮ್ಗೆ ನೀರು ಬೇಕೇ. ಏನಾದ್ರೂ ಸಂಕಲ್ಪ ಮಾಡ್ಬೇಕಾದ್ರೆ, ಏನಾದ್ರೂ ಒಬ್ಬರಿಗೆ ಕೊಡ್ಬೇಕಾದ್ರೆ, ಏನಾದ್ರೂ ದಾನ ಮಾಡ್ಬೇಕಾದ್ರೆ, ಯಾಕೆ ಕೈಯಲ್ಲಿ ನೀರು ಹಿಡಿದು ಸಂಕಲ್ಪ ಮಾಡ್ತಾರೆ? ಯಾಕೆ ನೀರಲ್ಲಿ ಕೊಡ್ತಾರೆ? ಅಥವಾ ಯಾರಿಗಾದ್ರು ಶಾಪ ಕೊಡ್ಬೇಕಾದ್ರೂ ನೀರನ್ನು ಹಿಡಿದು ಯಾಕೆ ಒಬ್ಬನ ಮೇಲೆ ಹಾಕ್ತಾರೆ? ಇದನ್ನೆಲ್ಲ ನಾವು ಮಾಡ್ತೇವೆ, ಬಟ್ ನಮ್ಗೆ ಅದರ ರೀಸನ್ ಗೊತ್ತಿಲ್ಲ. ದನವನ್ನ ಮೇಲಿಂದ ಭಗವಂತ ಕಳಿಸಿದ್ನಂತೆ, ಕೆಳಗೆ ಹೋಗಿ ಮನುಷ್ಯರಿಗೆ ಹೇಳಿ ಬಾ, 3 ಸಲ ಸ್ನಾನ ಮಾಡ್ಬೇಕಂತೆ, 1 ಸಲ ಊಟ ಮಾಡ್ಬೇಕಂತೆ ಅಂತ. ದನ ಬಂದು ವಾಪಸ್ ಬಂದು ಇಲ್ಲಿ ಬಂದು ತಪ್ಪು ಹೇಳ್ತಂತೆ ಗೊತ್ತಿಲ್ಲದೆ. 3 ಸಲ ಊಟ ಮಾಡ್ಬೇಕಂತೆ, 1 ಸಲ ಸ್ನಾನ ಮಾಡ್ಬೇಕಂತೆ ಅಂತ. ಮನುಷ್ಯ ಅದನ್ನೇ ಇಟ್ಕೊಂಡ. ಯಾಕೆ ಅಂತ ಹೇಳಿದ್ರೆ, ಧರ್ಮದಲ್ಲಿ ಕೂಡ ಮನುಷ್ಯನಿಗೆ ಸುಲಭದಲ್ಲಿ ಯಾವ್ದಾಗ್ತದ ಅದೇ ಬೇಕು. ಬಟ್ ಈಗ ಅದನ್ನು ಕೂಡ ಬಿಟ್ಟಿದ್ದಾರೆ. 1 ಸಲ ಸ್ನಾನ ಮಾಡ್ಲಿಕ್ಕೂ ಇಂದು ಮುಂದೆ ನೋಡ್ತಾರೆ. ಯಾಕಂತ ಹೇಳಿದ್ರೆ ಬೆವರುದಿಲ್ಲ ಅಂತ. ಸ್ನಾನ ಮಾಡುದು ಬೆವರಿಗೆಲ್ಲ, ತ್ರಿಶವನ ಸ್ನಾನ ಅಂತ ಉಂಟು ನೋಡಿ. ಈಗ ನೀವು ಸ್ನಾನ ಮಾಡಿದಾಗ ನಿಮ್ಗೆ ಖಾಲಿ ನಿಮ್ಮ ಬೆವರು ಹೋಗುದಲ್ಲ, ನಿಮ್ಗೆ ಏನೋ ಒಂದು ಫ್ರೆಶ್ನೆಸ್ ಫೀಲ್ ಆಗ್ತದೆ, ಏನೋ ಒಂದು ಖುಷಿ ಆಗ್ತದೆ. ಅದು ಕೂಡ ನೀರು ನಿಮ್ಮಿಂದ ಪಾಸ್ ಆದ್ರೆ, ಅದಕ್ಕೆ ಹೇಳುದು ನಾವು ಮೂರ್ತಿಯನ್ನ ಪೂಜೆ ಮಾಡಿದ ನಂತರ ನೀರಲ್ಲಿ ಮುಳುಗಿಸ್ತೇವೆ. ಯಾಕೆಂತ ಹೇಳಿದ್ರೆ, ನೀರು ಮೇಲಿಂದ ಪಾಸ್ ಆದ್ರೆ
ಮೊದಲು ಕೂಡ ಹಾಗೆ ಯಾವ್ದಾದ್ರು ಸ್ನಾನ ಮಾಡುದು ಅಂತ ಹೇಳಿದ್ರೆ ನೀರಲ್ಲಿ ಮುಳುಗಿ ಹೇಳುದು, ಗಂಗಾ ಸ್ನಾನ ಮಾಡುದು ಕೂಡ ಹಾಗೆ. ನಿಮ್ಮೆಲ್ಲ ಪಾಪ ಏನಿದ್ರು ಅದು ಪರಿಹಾರ ಆಗ್ತದೆ ನೀರಲ್ಲಿ ಮುಳುಗಿದ್ರೆ. ಆಗ ಕೂಡ ಕೆಲವರು ಲಾಜಿಕ್ ಆಗ್ತಾರೆ, ಹಾಗಾದ್ರೆ ಪಾಪ ಪರಿಹಾರ ಆಗ್ತದೆ ಆದ್ರೆ ಸುಲಭದಲ್ಲಿ ಒಬ್ಬನನ್ನು ಮರ್ಡರ್ ಮಾಡಿ ಏನೆಲ್ಲ ಮಾಡಿ ಹೋಗಿ ಗಂಗೆಯಲ್ಲಿ ಮುಳುಗಬಹುದಲ್ಲ. ಹಾಗೆಲ್ಲ ಯಾವುದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಿದ್ರೆ ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ. ಗಂಗೆಗೆ ನೀವು ಎಷ್ಟೇ ಪೊಲ್ಯೂಷನ್ ಮಾಡಿದ್ರೆ ಕೂಡ ಗಂಗೆ ಪೊಲ್ಯೂಟ್ ಆಗ್ತಾ ಇಲ್ಲ. ನೀವು ಒಂದು ಗಂಗೆಯ ನೀರನ್ನು ಒಂದು ಬಾಟಲ್ ಅಲ್ಲಿ ತಗೊಂಡು ಬಂದ್ರೆ ವರ್ಷ ಇಟ್ರೆ ಕೂಡ ಅದು ಹಾಳಾಗುದಿಲ್ಲ. ಅದೇ ನೀವು ಬಿಸ್ಲರಿ ವಾಟರ್ ಅನ್ನು ಇಟ್ಟರೆ ಸ್ವಲ್ಪ ದಿನದಲ್ಲೇ ಹಾಳಾಗ್ತದೆ. ಅಂದ್ರೆ ಏನಾಗಿದೆ ಅದರಲ್ಲಿ. ಆಗ ಯಾರಾದ್ರೂ ಅಧ್ಯಾತ್ಮದಲ್ಲಿ ಮುಂದುವರಿಬೇಕಂತ ಆಸೆ ಇದ್ರೆ, ಅವನಿಗೆ ಹಿಂದಿನ ಜನ್ಮದ ಅಥವಾ ಹಿಂದಿನ ಕರ್ಮಗಳು ಅವನಿಗೆ ಅಡ್ಡಿ ಮಾಡ್ತಿದ್ರೆ, ಅವನಿಗೆ ಸಂಕಲ್ಪ ಇದ್ರೆ ಇನ್ನು ನಾನು ಯಾವುದನ್ನು ಕೂಡ ಮಾಡುದಿಲ್ಲ, ಹಿಂದೇನಾಗಿದೆ ಅದನ್ನ ನಂಗೆ ಕ್ಲಿಯರ್ ಮಾಡ್ಬೇಕು ಅಕೌಂಟ್ ಅನ್ನಂತ ತಲೆಯಲ್ಲಿದ್ರೆ, ಆಗ ಆ ಸಂಕಲ್ಪದೊಂದಿಗೆ ಆ ನೀರಲ್ಲಿ ಮುಳುಗಿ 3 ಸಲ ಎದ್ರೆ ಅವನ ತಲೆಯ ಮೇಲಿಂದ ನೀರು ಪಾಸ್ ಆದ ಕೂಡಲೇ ಆ ಔರದಲ್ಲಿ ಏನೆಲ್ಲ ಸಂಚಿತ ಅಥವಾ ಪ್ರಾರಬ್ಧ ಕರ್ಮಗಳಿರ್ತಾವ ಅದು ಕ್ಲಿಯರ್ ಆಗ್ತದೆ. ಅದೆಲ್ಲ ಯಾರು ಪ್ರಾಕ್ಟಿಕಲ್ ಆಗಿ ಅನುಭವಿಸಿದಾನ ಅವನಿಗೆ ಮಾತ್ರ ಗೊತ್ತಾಗುದು. ಅದೆಲ್ಲ ನಿಮ್ಗೆ ಹೇಳಿದ್ರೆ ಅರ್ಥ ಆಗ್ಲಿಕ್ಕಿಲ್ಲ. ಅಂದ್ರೆ ಒಟ್ಟಿನಲ್ಲಿ ಏನಂತ ಹೇಳಿದ್ರೆ, ತಲೆಯಿಂದ ನೀರು ಪಾಸ್ ಆಗುವಾಗ ನಿಮ್ಮ ಖಾಲಿ ದೇಹ ಶುದ್ಧಿ ಆಗುದಲ್ಲ, ಒಟ್ಟಿಗೆ ಅವರ ಕೂಡ ಶುದ್ಧಿ ಆಗ್ತದೆ. ಒಬ್ರನ್ನು ಮುಟ್ಟಿದ್ರೆ, ಒಬ್ರನ್ನು ಒಂದು ಜಾಗದಲ್ಲಿ ಕೂತ್ರೆ ಪ್ರತಿ ಸಲ ನಮ್ಮೊಳಗೆ ಬೇರೆ ಎನರ್ಜಿ ಎಂಟ್ರಿ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ನಾವು ಪದೇ ಪದೇ ಸ್ನಾನ ಮಾಡಿದ್ರೆ, ಹಿಂದಿನಲ್ಲೆಲ್ಲ ಮಡಿ ಮಡಿ ಅಂತ ಹೇಳ್ತಿದ್ರು, ಯಾಕೆ ಅಂತ ಗೊತ್ತಿಲ್ಲ, ಮುಟ್ಬೇಡಿ 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 ಅಂತ. ಅದು ಮುಟ್ಬೇಡಿ ಮುಟ್ಬೇಡಿ ಅಂತ ಹೇಳಿದ್ರೆ ಖಾಲಿ ಬ್ರಾಹ್ಮಣರನ್ನು ಬೇರೆಯವ್ರು ಮುಟ್ಬೇಡದು ಅಂತ ಈಗ ನಮ್ಗೆ ಬಂದಿದೆ. ಹಾಗೆಲ್ಲ ಬ್ರಾಹ್ಮಣರು ಅಂತ ಹೇಳಿದ್ರೆ ಯಾರು ಅಧ್ಯಾತ್ಮದಲ್ಲಿ ಮುಂದುವರಿತಾರ, ಯಾರು ಪಾಸಿಟಿವ್ ಎನರ್ಜಿಯನ್ನ ತನ್ನೊಳಗೆ ಸ್ಟಾಕ್ ಮಾಡ್ತಾ ಇರ್ತಾರ, ಅವನಿಗೆ ಬೇರೆಯವನನ್ನು ಮುಟ್ಟಿದ್ರೆ ಅವನಿಗೆ ಅದು ಪಾಸ್ ಆಗ್ತದೆ, ಅಥವಾ ಅವನಿಂದ ಇವನಿಗೆ ಅವನ ನೆಗೆಟಿವ್ ಎನರ್ಜಿ ಬರ್ತದೆ. ಅದಕ್ಕೋಸ್ಕರ ಮುಟ್ಬಾರ್ದಂತ. ಈಗ ನಾವೇನು ಮಾಡಿದ್ರೆ ಖಾಲಿ ಜಾತಿ ಅಂತ ಇಟ್ಕೊಂಡಿದ್ರೆ, ಜಾತಿ ಅಲ್ಲ, ಬ್ರಾಹ್ಮಣರಲ್ಲಿ ಕೂಡ ದೊಡ್ಡ ಜಾತಿಯಲ್ಲಿ ಕೂಡ ನೆಗೆಟಿವ್ ಎನರ್ಜಿ ಇರುವವರು ಇರ್ತಾರೆ, ಚಿಕ್ಕ ಜಾತಿಯಲ್ಲಿ ಕೂಡ ಅದ್ಭುತ ಆಧ್ಯಾತ್ಮಿಕ ಶಕ್ತಿ ಇರುವವರೆಲ್ಲ ಇರ್ತಾರೆ. ಆದ್ರೆ ಈಗ ಜಾತಿಯ ವಿಷಯ ಅಲ್ಲ ಅದು. ಮೊದಲು ಏನಂತ ಹೇಳಿದ್ರೆ, ಬ್ರಾಹ್ಮಣರು ಅಂತ ಹೇಳಿದ್ರೆ ಯಾರು ಅಧ್ಯಾತ್ಮ ಮಾರ್ಗದಲ್ಲಿ ಹೋಗ್ತಾರ, ಯಾರು ಪಾಸಿಟಿವ್ ಎನರ್ಜಿಯನ್ನ ಇದು ಮಾಡ್ತಾರ, ಯಾರು ವಿಧಿ ನಿಷೇಧನ ಪಾಲನೆ ಮಾಡ್ತಾರ, ಯಾರು ಜೀವನವನ್ನು ಅರಿತು ಬದುಕ್ತಾರ, ಅವರಿಗೆ ಬ್ರಾಹ್ಮಣರು ಅಂತ ಹೇಳ್ತಿದ್ದದ್ದು. ಊರಲ್ಲೆಲ್ಲ ನೋಡಿ, ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಸ್ನಾನ ಮಾಡಬಾರ್ದು ಅಂತ ಹೇಳ್ತಾರೆ. ದೇವಸ್ಥಾನದಿಂದ ಬಂದು ಸ್ನಾನ ಮಾಡಬಾರ್ದು, ಫಲ ಹೋಗ್ತದೆ ಅಂದ್ರೆ ನಮ್ಮ ಜನರಿಗೆ ಏನ್ ಗೊತ್ತಾ, ಪ್ರತಿಯೊಂದರಲ್ಲೂ ಫಲವೇ ಬೇಕು, ಇಲ್ಲದಿದ್ರೆ ದೇವರು ಯಾರಿಗೂ ಕೂಡ ಬೇಡ. ಅದು ಹೌದು. ಯಾಕೆ ಅಂತ ಹೇಳಿ ನೋಡಿ, ಅದ್ರಲ್ಲಿ ಅರ್ಥ ಮಾಡ್ಕೊಳ್ಳಿ ನೀರಿಗೆ ಎಷ್ಟು ಶಕ್ತಿ ಇದೆ ಅಂತ. ಅಂದ್ರೆ ನೀವು ದೇವಸ್ಥಾನಕ್ಕೆ ಹೋಗಿ ಬಂದು ಸ್ನಾನ ಮಾಡಿದ್ರೆ ಆ ಎನರ್ಜಿ ಏನು ನಿಮ್ಗೆ ಪಾಸಿಟಿವ್ ಬಂದಿದೆ ಅದು ಹೋಗ್ತದೆ ಅಂತ. ಅದು ಸರಿ. ಬಟ್ ಹೇಗೆ ಸರಿ ಅಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ಆ ಸಿಸ್ಟಮ್ ಬಂದದ್ದು. ಅಂದ್ರೆ ಒಂದು ದೇವಸ್ಥಾನದಲ್ಲಿ ಹೋಗಿ, ಒಂದು ಜಾಗದಲ್ಲಿ ಹೋಗಿ, ತೀರ್ಥಕ್ಷೇತ್ರದಲ್ಲಿ ಹೋಗಿ ಅಲ್ಲಿ ಮಲಗಿ ಎದ್ದು ಬಂದ ನಂತರ ಆ ಶಕ್ತಿ ಇರ್ತದೆ, ಅದನ್ನು ನಾವು ನಮ್ಮಲ್ಲಿ ಇಟ್ಕೊಳ್ಬೇಕಂತ. ಈಗ ನಾವು ಎಲ್ಲೆಲ್ಲಿ ಹೋಟೆಲಿಗೆ ಹೋಗಿ, ದಾರಿಯಲ್ಲಿ ತಿರುಗಿ, ಗಾಡಿಯಲ್ಲಿ ಬಂದು, ಯಾವ್ದಾದ್ರು ವೆಹಿಕಲ್ ಅಲ್ಲೆಲ್ಲ ಬಂದು ಎಲ್ಲ ಬಂದಾಗ ನಮ್ಗೆ ಯಾವ್ದು ಪಾಸಿಟಿವ್ ಎನರ್ಜಿ ಬಂದಿರ್ತದೆ ಅದಕ್ಕಿಂತ ಜಾಸ್ತಿ ನೆಗೆಟಿವ್ ಬಂದಿರ್ತದೆ. ಅದನ್ನ ಇಟ್ಕೊಂಡು ಮಲಗಿದ್ರೆ ನಮ್ಗೆ ಪಾಸಿಟಿವ್ ಗಿಂತ ನೆಗೆಟಿವ್ ಜಾಸ್ತಿ ಆಗ್ತದೆ. ಅಥವಾ ಕೊಳೆ, ಕ್ರಿಮಿ, ವೈರಸ್ ಎಲ್ಲ ಈಗ ಕೊರೋನಾ ಬಂದ ನಂತರ ಅಂತೂ ಎಲ್ರಿಗೂ ಗೊತ್ತಾಗಿದೆ ಏನೆಲ್ಲ ಆಗ್ತದೆ ಅಂತ, ಹೊರಗಿಂದ ಬಂದ ಕೂಡಲೇ ಸ್ನಾನ ಮಾಡ್ಬೇಕಂತ. ಅಂದ್ರೆ ಜನರಿಗೆ ಇದೆಲ್ಲ ಅರ್ಥ ಆಗುದಿಲ್ಲ. ನೋಡಿ ಹೇಗೆಲ್ಲ ನಮ್ಮ ಪರಂಪರೆಯಲ್ಲಿ ಬಂದಿದೆ ಅಂತ ಹೇಳಿದ್ರೆ, ನೋಡಿ ದೀಪಾವಳಿ ದಿವಸ ನಾವು ನೀರನ್ನು ಒಂದು ಕಂಚಿನ ಅಂಡೆಯಲ್ಲಿ ಶೇಖರ ಮಾಡಿ ಅದಕ್ಕೆ ಪೂಜೆ ಎಲ್ಲ ಮಾಡಿ ಅದನ್ನ ಹಾಗೆ ಇಡ್ತಾರೆ, ಬೆಳಿಗ್ಗೆ ಎದ್ದು ಅದ್ರಲ್ಲಿ ಸ್ನಾನ ಮಾಡ್ತಾರೆ. ಈಗ ಕೂಡ ಎಷ್ಟೋ ಮನೆಯಲ್ಲೆಲ್ಲ ಈಶಾನ್ಯ ದಿಕ್ಕಿನಲ್ಲಿ ನೀರನ್ನು ಇಟ್ಟು ಕಂಚಿನ ಪಾತ್ರೆಯಲ್ಲಿ ಅದಕ್ಕೆ ಸ್ವಲ್ಪ ಹೂ ಇಟ್ಟು ಅದಕ್ಕೆ ಪೂಜೆ ಮಾಡಿ, ಚಿಕ್ಕ ಪೂಜೆ, ಅದಕ್ಕೆ ಬಿಲ್ಲೋಪತ್ರೆ, ತುಳಸಿ ಮತ್ತೆ ಬೇವಿನ ಎಲೆಯನ್ನ ಹಾಕಿ ಮೇಲೆ ಒಂದು ಧನ್ವಂತರಿ ಫೋಟೋ ಇಟ್ಟು ಈ ರೀತಿ ಎಲ್ಲ ಸಿಸ್ಟಮ್ ಅಲ್ಲಿ ಇಟ್ಕೊಳ್ತಾರೆ. ಒಂದು ಹನಿ ತೀರ್ಥಕ್ಕೋಸ್ಕರ, ದೇವರ ಒಂದು ಹನಿ ನೀರಿಗೋಸ್ಕರ ಎಷ್ಟು ಕ್ಯೂ ನಿಲ್ತೇವೆ ನಾವು. ಒಂದು ಹನಿ ನೀರಿಗೋಸ್ಕರ ಎಷ್ಟು ಕಷ್ಟಪಟ್ಟು ತಕೊಳ್ತೇವೆ ಅದನ್ನ. ಏನಿದೆ ಹಾಗಾದ್ರೆ ಈ ನೀರಿಗೂ ಆ ನೀರಿಗಿರುವ ವ್ಯತ್ಯಾಸ ಏನು? ಭಾರತದಲ್ಲಿ ಇದು ಅನಾದಿ ಕಾಲದಿಂದ ಈ ನೀರಿನ ಶಕ್ತಿಯ ಬಗ್ಗೆ ಗೊತ್ತಿದ್ರೆ ಕೂಡ ಅದನ್ನ ಆಧುನಿಕ ಕಾಲದಲ್ಲಿ ವೈಜ್ಞಾನಿಕವಾಗಿ ಅದನ್ನ ಸಾಧಿಸಿ ತೋರಿಸಿದವ ಜಪಾನಿನ ಇಮೋಟೋ ಮೊಸಾರು ಅನ್ನೋ ಒಬ್ಬರು. ಆಕ್ಚುಲಿ ಅವ್ರು ಸೈಂಟಿಸ್ಟ್ ಅಲ್ಲ, ಆದ್ರೂ ವಿಜ್ಞಾನದಲ್ಲಿ ಆಸಕ್ತಿ ಇದ್ದವರು. ಅವ್ರು ಆಕ್ಚುಲಿ ಬಿಸ್ನೆಸ್ ಮ್ಯಾನ್. ಅವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಆ ನೀರಿನ ಶಕ್ತಿಯ ಬಗ್ಗೆ ತುಂಬಾ ಅಧ್ಯಯನ ಮಾಡಿ ಅದನ್ನ ಕ್ರಿಸ್ಟಲ್ ಮಾಡಿ ನೀರನ್ನ, ಅದಕ್ಕೆ ಬೇರೆ ಬೇರೆ ರೀತಿ ಇಮೋಷನ್ ಅನ್ನ ಹಾಕಿ, ಯಾವ ರೀತಿ ಒಂದೇ ನೀರು, ಒಂದೇ ಪಾತ್ರೆಯ ನೀರು ಒಂದೊಂದು ಹನಿ ಬೇರೆ ಬೇರೆ ತೆಗೆದು ಬೇರೆ ಬೇರೆ ನೀರಿಗೆ ಬೇರೆ ಬೇರೆ ರೀತಿ ಇಮೋಷನ್ ಹಾಕಿದಾಗ, ಥ್ಯಾಂಕ್ಸ್ ಅನ್ನ, ಫರ್ಗಿವ್ನೆಸ್ ಅನ್ನ ಅಥವಾ ಹೇಟ್ ಅನ್ನ ಏನೆಲ್ಲ ಹಾಕಿದಾಗ ಆ ನೀರು ಯಾವ ರೀತಿ ಪ್ರತಿಕ್ರಿಯಿಸ್ತದೆ ಅಂತ ಅದ್ರ ಸೂಕ್ಷ್ಮ ದರ್ಶಕದಲ್ಲಿ ಅದ್ರ ಫೋಟೋ ತೆಗೆದು ಅದನ್ನು ಮೊದಲ ಪ್ರೂವ್ ಮಾಡಿದ್ರು. ಅಂದ್ರೆ ನೀರು ಎನ್ನುವುದು ಒಂದು ಲಿಕ್ವಿಡ್ ಕಂಪ್ಯೂಟರ್ ತರ, ನೀರು ಎಲ್ಲವನ್ನ ನೆನಪಿಡ್ತದೆ. ಆದ್ರಿಂದ ಆ ತೀರ್ಥಕ್ಷೇತ್ರಗಳಿಗೆ, ಆ ಜಾಗಗಳಿಗೆ, ಆ ಸ್ಪೆಷಲ್ ಗಂಗೆ ಇಡೀ ಭಾರತದಲ್ಲಿ ಆಗುತ್ತದೆ. ಬಟ್ ಕೆಲವು ಘಾಟ್ ಮಾತ್ರ ಯಾಕೆ ಇದೆ ಸ್ನಾನ ಮಾಡ್ಲಿಕ್ಕೆ, ಒಂದೊಂದು ಜಾಗ ಯಾಕೆ ಇದೆ, ಆ ತೀರ್ಥಕ್ಷೇತ್ರದಲ್ಲಿ ಇರುವ ಮಹಿಮೆಯನ್ನು. ಅಂದ್ರೆ ಆ ಪರ್ಟಿಕ್ಯುಲರ್ ಜಾಗದಲ್ಲಿ ಆ ನೀರಿಗೆ ಸ್ಪೆಷಲ್ ಮೆಮೊರಿ ಇರ್ತದೆ.
ಅರ್ಥ ಆಯ್ತಲ್ಲ? ಪ್ರತಿ ಒಂದು ಜಾಗದಲ್ಲಿ ಆ ಘಾಟ್ನಲ್ಲಿ ಆ ಪರ್ಟಿಕ್ಯುಲರ್ ಜಾಗದಲ್ಲಿ ಅದಕ್ಕೆ ಮೆಮೊರಿ ಇರ್ತದೆ. ಕುಂಭಮೇಳ ಆಗುವಾಗ ನೋಡಿ ಎಷ್ಟು ಜನ ಸಾಧುಗಳೆಲ್ಲ ಸೇರ್ತಾರೆ, ಎಷ್ಟು ಜನ ಅದ್ರಲ್ಲಿ ಸ್ನಾನ ಮಾಡ್ತಾರೆ. ಆ ಒಂದು ಸ್ನಾನಕ್ಕೆ ಹೋಗಿ ಎಷ್ಟು ಜನ ನಾವು ಕ್ಯೂ ನಿಲ್ತೇವೆ, ಎಷ್ಟು ಲಕ್ಷ ಜನ ಸೇರ್ತಾರೆ, ಎಷ್ಟು ಅದನ್ನು ಪಾರ್ಟಿಸಿಪೇಟ್ ಮಾಡ್ತಾರೆ. ಅಂದ್ರೆ ನಮ್ಗೆ ಕೂಡ ಗೊತ್ತಿದೆ, ಅದ್ರ ಲಾಜಿಕ್ ಗೊತ್ತಿರ್ಲಿಲ್ಲ, ಬಟ್ ನಮ್ಗೆ ಗೊತ್ತಿತ್ತು ಆ ನೀರಿಗೆ ಆ ಶಕ್ತಿ ಬರ್ತದೆ, ಅದಕ್ಕೆ ಅದನ್ನು ಗ್ರಾಸ್ ಮಾಡುವಂತ ಶಕ್ತಿ ಇದೆ ಅಂತ. ಇದನ್ನು ಈ ಮೊಟ್ಟಮೊಸರು ಪ್ರೂವ್ ಮಾಡಿ ತೋರಿಸಿದ್ರು. ನಮ್ಮ ದೇಹ ಉಂಟಲ್ಲ 5 ವಸ್ತುವಿನಿಂದ ಆದದ್ದು, ಆಕಾಶ, ಭೂಮಿ, ವಾಯು, ಜಲ, ಅಗ್ನಿ ಅಂತ. ಈ 5 ವಸ್ತುವಿನಿಂದ ಆದ ದೇಹದಲ್ಲಿ 70% ನೀರೇ ಇರೋದು. ನಾವು ಹೊರಗಿನಿಂದ ನೀರು ಹಾಕಿದಾಗ ಅಥವಾ ಹೊರಗಿಂದ ನೀರು ಸೇವನೆ ಮಾಡಿದಾಗ ಅಥವಾ ಏನೇ ಮಾಡಿದಾಗ ನಮ್ಮ ಒಳಗಿನ ಅಣುಗಳಿಗೆ ಮತ್ತು ಆ ನೀರಿನ ಅಣುಗಳಿಗೆ ಸಾಮ್ಯತೆ ಇದೆ, ಅದು ಒಂದಕ್ಕೊಂದು ಪ್ರತಿಕ್ರಿಯಿಸ್ತದೆ. ಆದ್ರಿಂದ ನಮ್ಗೆ ಸ್ನಾನ ಮಾಡಿದ ಕೂಡಲೇ ಆ ಫ್ರೆಶ್ನೆಸ್ ಬರುದು, ನಮ್ಮ ಅವರ ಕ್ಲೆನ್ಸಿಂಗ್ ಆಗೋದು. ಆದ್ರಿಂದ ನಮ್ಗೆ ತೀರ್ಥ ಸೇವನೆ ಮಾಡಿದಾಗ ಆ ದೇವಸ್ಥಾನದಲ್ಲಿ ಅಂತ ಒಂದು ಸಿಸ್ಟಮ್ ಪ್ರಕಾರ ಆ ಪ್ರಾಣಶಕ್ತಿಯನ್ನು ಅದರಲ್ಲಿ ಆಹ್ವಾನ ಮಾಡಿ ಎದುರು ಗರುಡಗಂಬ ಹಾಕಿರ್ತಾರೆ. ಆ ಗರುಡಗಂಬದಿಂದ ಆ ಕಳಸಕ್ಕೆ ಆಂಟೆನಾ ತರ ವರ್ಕ್ ಮಾಡ್ತಾ ಇದೆ. ಅದು ಕಳಸದ ಕೆಳಗೆ ಮೂರ್ತಿ ಇರ್ತದೆ, ಮೂರ್ತಿಗೆ ಪ್ರಾಣ ಪ್ರತಿಷ್ಠೆ ಮಾಡಿರ್ತಾರೆ, ಮಂತ್ರದಿಂದ ಅದಕ್ಕೆ ಎನರ್ಜೈಸ್ ಮಾಡಿರ್ತಾರೆ. ಅಂತ ಮೂರ್ತಿಯ ಮೇಲೆ ಆ ನೀರನ್ನು ಹಾಕಿದಾಗ ಆ ನೀರಿಗೆ ಅದನ್ನ ನೆನಪಿಡ್ತದೆ, ಆ ಶಕ್ತಿಯನ್ನು ಅದು ಗ್ರಾಸ್ ಮಾಡ್ತದೆ. ಆ ನೀರು ನಮ್ಮ ದೇಹದೊಳಗೆ ಹೋದಾಗ ನಮ್ಮೊಳಗೆ ಆ ಎನರ್ಜಿ ಸಿಂಕ್ರೊನೈಸ್ ಆಗ್ತದೆ, ನಮ್ಮ ದೇಹದೊಳಗೆ ಆ ಎನರ್ಜಿ ರಿಸೀವ್ ಆಗ್ತದೆ. ಅದಕ್ಕೋಸ್ಕರ ಒಂದು ಹನಿ ತೀರ್ಥಕ್ಕೆ ಅಷ್ಟು ಬೆಲೆ ಇರೋದು. ಮಂತ್ರ ಸಿದ್ಧಿ ಮಾಡಿದವರೆಲ್ಲ ಯಾರಿಗಾದ್ರೂ ಏನೋ ಸಮಸ್ಯೆ ಇದ್ರೆ ಆ ನೀರಿಗೆ ಮಂತ್ರವನ್ನು ಹಾಕಿ ಕುಡಿಲಿಕ್ಕೆ ಕೊಡ್ತಾರೆ, ಸರಿ ಆಗ್ತದೆ. ನಾನೇ ನೋಡಿದ್ದೇನೆ, ನಾವು ಕೂಡ ಮಾಡ್ತೇವೆ. ಸೈನ್ಸ್ ಏನ್ ಹೇಳ್ತದೆ, ಈಗ ಕ್ವಾಂಟಮ್ ಫಿಸಿಕ್ಸ್ ಏನ್ ಹೇಳ್ತದೆ, ಎಲ್ಲವೂ ವೈಬ್ರೇಷನ್ ಇಂದ ಎನರ್ಜಿ ಕ್ರಿಯೇಟ್ ಆಗ್ತದೆ, ಎನರ್ಜಿಯಿಂದ ಮ್ಯಾಟರ್ಸ್ ಕ್ರಿಯೇಟ್ ಆಗ್ತದೆ ಅಂತ. ಹಾಗೆ ನಾವು ಯಾವ್ದಾದ್ರು ಒಂದು ಶಬ್ದವನ್ನ ಪರ್ಟಿಕ್ಯುಲರ್ ಅದು ಮಂತ್ರ ಅಂತ ಹೇಳ್ದಂತೆ, ಮನನಂತ್ರ ಆಯ್ತು ಇತಿ ಮಂತ್ರ. ಮಂತ್ರವನ್ನ ನಾವು ವೈಬ್ರೇಷನ್ ಅನ್ನು ಕ್ರಿಯೇಟ್ ಮಾಡಿದಾಗ ಆ ವೈಬ್ರೇಷನ್ ಅನ್ನ ಆ ನೀರು ನೆನಪಿಡ್ತದೆ, ಆ ನೀರಲ್ಲಿ ಆ ವೈಬ್ರೇಷನ್ ನಿಲ್ತದೆ, ಆ ಶಕ್ತಿ ನಿಲ್ತದೆ. ಅದನ್ನು ನೀವು ಕುಡಿದ್ರೆ ನಿಮ್ಮ ದೇಹದ ಏನೆಲ್ಲ ಇಂಬ್ಯಾಲೆನ್ಸ್ ಆಗಿದೆ ಅದು ಸರಿ ಆಗ್ತದೆ, ಆಗ ನಿಮ್ಮ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗ್ತದೆ. ನೋಡಿ, ನಾವೀಗ ಎಲ್ಲ ಎಜುಕೇಟೆಡ್ ಅಂತ ತಿಳ್ಕೊಂಡಿರ್ತೇವೆ, ಬಟ್ ನಮ್ಗೆ ಏನಾದ್ರು ಗೊತ್ತಿದೆ ಈ ನೀರಿನದ್ದು? ಇದೇನು ನಾವು ಕತೆ ಹೇಳ್ತಾ ಇಲ್ಲ, ಇದು ಸೈಂಟಿಫಿಕಲ್ ಪ್ರೂವ್ ಆದಂತದ್ದು. ಬಟ್ ನಮ್ಗೆ ಯಾರಿಗೆ ಗೊತ್ತುಂಟಾ? ತಲೆ ಅಡಿಯಲ್ಲಿ ಬೇಕಾದ್ರೂ ನೀರು ಇಟ್ಕೊಳ್ತೇವೆ, ರಾತ್ರಿ ಮಲಗುವಾಗ ಎಲ್ಲಿ ಸಿಕ್ಕಿದ ನೀರನ್ನು ತೆಗೆದು ಎತ್ತಿ ಬಿಡ್ತೇವೆ ಬಾಯಿಗೆ. ಅದು ನೋಡಿ, ನಾನು ಅರ್ಥ ಮಾಡಿಕೊಳ್ಳಿ ನಾನು ಹೇಳುದನ್ನ. ತಲೆ ಮೇಲೆ ನೀವು ನೀರು ಇಟ್ಕೊಂಡು ಮಲಗಿ ಅದನ್ನು ಕುಡಿದ್ರೆ ನಿಮ್ಮ ಜೀವನದಲ್ಲಿ ತುಂಬಾ ಸಮಸ್ಯೆ ಬರ್ತದೆ ನಿಮ್ಗೆ. ಹೇಗೆ ಅಂತ ಹೇಳಿ ನಾನು ವಿವರಿಸ್ಲಿಕ್ಕೆ ನಂಗೆ ಈಗ ಟೈಮ್ ಇಲ್ಲ, ಬಟ್ 100% ಬರ್ತದೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಮೈಂಡ್ ಅಲ್ಲಿ ಅದು ಯಾವ ರೀತಿಯಲ್ಲಿ ವರ್ಕ್ ಆಗ್ತದೆ ಅದ್ರ ಬಗ್ಗೆ ಇನ್ನೊಮ್ಮೆ ಯಾವತ್ತಾದ್ರೂ ವಿಡಿಯೋ ಮಾಡ್ತೇನೆ. ನಿಮ್ಮ ಮೈಂಡ್ ಅಲ್ಲಿ ಏನೆಲ್ಲ ವೈಬ್ರೇಷನ್ ಬರ್ತದೆ ಅದನ್ನೆಲ್ಲ ಅದು ಗ್ರಾಸ್ ಮಾಡ್ತದೆ, ಇಟ್ಕೊಳ್ತದೆ. ನೀವು ಬೆಳಿಗ್ಗೆ ಎದ್ದು ಅದನ್ನೇ ಕುಡಿದ್ರೆ ನಿಮ್ಮಲ್ಲಿ ಎಲ್ಲ ಪ್ರಾಬ್ಲಮ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಿಮ್ಗೆ. ಆದ್ರಿಂದ ಯಾವತ್ತೂ ಕೂಡ ತಲೆ ಮೇಲೆ ನೀರು ಇಟ್ಕೊಂಡು ಮಲಗಬೇಡಿ, ತಲೆ ಮೇಲೆ ನೀರು ಇಟ್ಕೊಂಡು ಕುಡಿಬೇಡಿ. ಯಾವುದೇ ನೀರನ್ನು ತೆಗೆದ ಕೂಡಲೇ ಸೀದಾ ಕುಡಿಬೇಡಿ, ಒಮ್ಮೆ ನೋಡಿ ಅದಕ್ಕೆ ವಾಟರ್ ಟೆಕ್ನಿಕ್ ಅಂತ ಹೇಳುದು. ಒಂದು ನೀರನ್ನ ನೀವು ಕೈಯಲ್ಲಿ ಇಟ್ಕೊಂಡು ಅದಕ್ಕೆ ಥ್ಯಾಂಕ್ಸ್ ಹೇಳಿ ಅಥವಾ ಅದಕ್ಕೆ ಪಾಸಿಟಿವ್ ವೈಬ್ರೇಷನ್ ಅನ್ನ ಕಳಿಸಿ, ನಿಮ್ಗೆ ಏನು ಬೇಕಾ ವಿಷಯ ಅದನ್ನು ನೀವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳಿ ಒಂದು ಕೈಯಲ್ಲಿ ನೀರು ಇಟ್ಕೊಂಡು ನಂತರ ಕುಡಿಯಿರಿ. ನೋಡಿ ನಿಮ್ಮ ಜೀವನದಲ್ಲಿ ಎಷ್ಟು ಚೇಂಜಸ್ ಬರ್ತದೆ ಅಂತ. ಒಂದು 40 ದಿನದಲ್ಲೇ ನಿಮ್ಮ ಜೀವನದಲ್ಲಿ ಚೇಂಜಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆದ್ರೆ ಕೆಲವರು ಏನ್ ಮಾಡ್ತಾರೆ, ಅದನ್ನು ಎಕ್ಸ್ಟ್ರೀಮ್ ಮಾಡ್ಲಿಕ್ಕೆ ಹೋಗ್ತಾರೆ. ಅದ್ರ ಹೊರಗೆ ಇದು ಚಿಟ್ಟಿ ಅಂಟಿಸ್ಬೇಕು, ಆ ರೀತಿ ಈ ರೀತಿ. ಇದು ಏನು ಗೊತ್ತಾ, ಇದು ನಾಲೆಜ್ ಎಲ್ಲೆಲ್ಲಿಂದ ಕಾಪಿ ಪೇಸ್ಟ್ ಮಾಡಿದಂತ ನಾಲೆಜ್. ನಿಜವಾಗಿ ನೋಡಿದ್ರೆ ನೀರಿಗೆ ಎನರ್ಜಿ ಹಾಕುದು ಹೇಗೆ ಅಂತ ನಮ್ಗೆ ಗೊತ್ತದು ಹೇಗೆ ಹಾಕುದಂತ. ನೀರಿಗೆ ಹೇಗೆ ನಮ್ಮ ಶಕ್ತಿಯನ್ನು ಟ್ರಾನ್ಸ್ಫರ್ ಮಾಡುದು, ಹೀಗೆ ಗುರು ಶಿಷ್ಯನಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದದ ಹಾಗೆ ತಲೆ ಮೇಲೆ ನೀರ್ ಹಾಕಿ ಅಥವಾ ಶಾಪ ಕೊಡುವಾಗ ನೀರ್ ಹಾಕುದು ಅಂದ್ರೆ ಆ ಎನರ್ಜಿಯನ್ನ ಟ್ರಾನ್ಸ್ಫರ್ ಮಾಡುದು. ಬಟ್ ನಮ್ಗೆ ಏನಾಗಿದೆ ಅಂತ ಹೇಳಿದ್ರೆ ಯಾವುದೇ ಸೂಕ್ಷ್ಮ ವಿಷಯ ಗೊತ್ತಿಲ್ಲ. ವಿಧಿ ನಿಷೇಧ ಏನೆಲ್ಲ ಹೇಳಿರ್ತಾರೆ ಎಲ್ಲದಕ್ಕೂ ಮೀನಿಂಗ್ ಇದೆ, ಬಟ್ ನಮ್ಗೆ ಯಾವ್ದು ಕೂಡ ಗೊತ್ತಿಲ್ಲ. ನಾವು ಬ್ಲೂಟೂತ್ ಅನ್ನು ಕಿವಿಗೆ ಸಿಕ್ಕಿಸಿ ದೊಡ್ಡ ಮಾಡರ್ನ್ ಅಂತ ತಿಳ್ಕೊಂಡಿರ್ತೇವೆ. ಡಾಕ್ಟರ್ ಕಲಿತವರು ಕೂಡ ಬ್ಲೂಟೂತ್ ಸಿಕ್ಕಿಸಿರ್ತಾರೆ. ಬ್ಲೂಟೂತ್ ಅಂದ್ರೆ ಏನು, ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಹೇಗೆ ಪಾಸ್ ಆಗ್ತದೆ, ಮೊಬೈಲ್ ಇಂದ ಇಲ್ಲಿವರೆಗೆ ಹೇಗೆ ಅದು ವೈಬ್ರೇಷನ್ ಪಾಸ್ ಆಗ್ತದೆ, ನಮ್ಮ ಬ್ರೈನ್ ಅಲ್ಲಿ ಯಾವ ವೈಬ್ರೇಷನ್ ಇದೆ, ಅದ್ರೊಟ್ಟಿಗೆ ಅದಕ್ಕೆ ಬರುವ ಪ್ರಾಬ್ಲಮ್ ಏನು. ಅದಕ್ಕೆ ನೋಡಿ ಹೆಚ್ಚು ಕ್ಯಾನ್ಸರ್ ಪೇಷಂಟ್, ಹಾರ್ಟ್ ಪೇಷಂಟ್ ಈಗ ಬರುದು ಯಾಕೆ? ಬಟ್ ನಮ್ಗೆ ಯಾವ್ದು ಕೂಡ ಗೊತ್ತಿಲ್ಲ. ಸಿಕ್ಕಿದನ್ನೆಲ್ಲ ತಿಂತಾನೆ, ಯಾವ್ದು ತಿನ್ಬೇಕು ಯಾವ್ದು ತಿನ್ಬಾರ್ದು, ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು ಯಾವ್ದು ಕೂಡ ಗೊತ್ತಿಲ್ಲ. ಬಟ್ ನಾವೇನಿಸಿರ್ತೇವೆ ನಾವು ತುಂಬಾ ಬುದ್ಧಿವಂತರಂತ. ಒಂದು ನೀವು ಎಷ್ಟು ಸೂಕ್ಷ್ಮ ವಿಷಯಗಳೆಲ್ಲ ಇರ್ತೇವೆ ಅಂತ ಹೇಳಿದ್ರೆ, ಕಾಲು ಒರೆಸ್ಲಿಕ್ಕೆ ಆಗಿದ ಒಂದು ಮ್ಯಾಟ್ ಬೇಕಾದ್ರು ನಿಮ್ಮನ್ನು ನಪುಂಸಕ ಮಾಡಬಹುದು, ಅಷ್ಟು ಪವರ್ ಇದೆ ಅದ್ರಲ್ಲಿ, ಅಷ್ಟು ವೈಬ್ರೇಷನ್ ಬರ್ತದೆ. ಇದೆಲ್ಲ ಸೂಕ್ಷ್ಮ ವಿಷಯಗಳು. ಅದನ್ನೇ ಕೃಷ್ಣ ಹೇಳಿದ್ದು, ವಿಮೂಢ ನಾನು ಪಶ್ಯಂತಿ ಜ್ಞಾನ ಚಕ್ಷುಷ. ಇದು ಮೂಢನಿಗೆ ಅರ್ಥ ಆಗುವಂತದ್ದಲ್ಲ, ಯಾರಿಗೆಲ್ಲ ನಾಲೆಜ್ ಜ್ಞಾನದ ಚಕ್ಷುಷ್ ಇದೆ, ವಿಸ್ಡಮ್ ಇದೆ, ಅವನಿಗೆ ಮಾತ್ರ ಇದು ಅರ್ಥ ಆಗುದಂತ. ನಮ್ಗೆ ಗೊತ್ತಿದೆ, ಎಲ್ಲ ಗೊತ್ತಿದೆ. ಮೊಬೈಲ್ ಅನ್ನೇ ತಲೆ ಮೇಲೆ ಇಡ್ತಾರೆ, ಚಿಕ್ಕ ಮಗುವಿನ ತಲೆ ಮೇಲೆ ಕೂಡ ಮೊಬೈಲ್ ಇಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಅದ್ರಲ್ಲಿ ಸಾಂಗ್ ಹಾಕಿರ್ತಾರೆ, ಮಗು ಮಲಗ್ತದೆ ಅಂತ. ಪ್ರಾಬ್ಲಮ್ ಬರೋದು ನಂತರ ಅಲ್ಲ, ಡೈರೆಕ್ಟ್ ಒಮ್ಮೆಲೆ ಏನಾಗುದಿಲ್ಲ. ಯಾವುದು ಕೂಡ ಹಾಗೆ ನಿಧಾನವಾಗಿ ರಿಸಲ್ಟ್ ಬರುದು. ರಿಸಲ್ಟ್ ಬರುವಾಗ ನಮಗೆ ಗೊತ್ತಾಗ್ತದೆ.
ಸೊ ಇವತ್ತಿಗೆ ಇದನ್ನ ಇಲ್ಲಿ ಮುಗಿಸ್ತಾ ಇದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಒಂದು ಟಾಪಿಕ್ ನ ಬಗ್ಗೆ ಡಿಸ್ಕಸ್ ಮಾಡೋಣ. ನಮಸ್ಕಾರ. ಆದ್ರೆ ನಮ್ಮ ಮಗ ಅಥವಾ ಮಗಳು ಯಾರಾದ್ರೂ ನಾನು ಇವತ್ತು ಕೋಳಿದಿಂದ ಬಂದೆ ಕುರಿದಿಂದ ಬಂದೆ ಅಂತ ಹೇಳಿದ್ರೆ ನಾವು ಒಳ್ಳೆ ಎಂಜಾಯ್ ಮಾಡಿದೆ ಅಂತ ಹೇಳ್ತೇವೆ. ಅದೇ ನಮ್ಗೆ ಆ ಪಾಪದ ಭಯ ದೇವರ ಭಯ ಯಾವುದಿಲ್ಲ. ಖಾಲಿ ಎದುರಿಗೆ ತೋರಿಸ್ಲಿಕ್ಕೋಸ್ಕರ ಮಾತ್ರ ಭಕ್ತರ ತರ ನಾಟಕ ಮಾಡ್ತೇವೆ ಅಷ್ಟೇ. ಅಧ್ಯಾತ್ಮದಲ್ಲಿ ನೀವು ಮುಂದುವರಿದ್ರೆ, ಅಧ್ಯಾತ್ಮದಲ್ಲಿ ನೀವು ನಿಜವಾದ ಅಧ್ಯಾತ್ಮವನ್ನು ನೀವು ಟಚ್ ಮಾಡಿದ್ರೆ ನಿಮ್ಗೆ ಯಾವ ಪ್ರಾಣಿಗಳನ್ನು ಕೂಡ ಯಾವುದೇ ರೀತಿಯ ಹಿಂಸೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅದ್ರ ಕಣ್ಣು ನೋಡಿ ನೀವು ಅದನ್ನು ಕೊಂದು ನಿಮ್ಮ ನಾಲಿಗೆ ರುಚಿಗೋಸ್ಕರ ಅದನ್ನು ಕೊಂದು ಅದಕ್ಕೆ ನೋವು ಕೊಟ್ಟು ಅದರ ನೋವಿನ ಮೂಲಕ ನಾವು ಹೊಟ್ಟೆ ತುಂಬಿಸ್ತೇನೆ ಅಂತ ಹೇಳುವ ಕನ್ಸೆಪ್ಟೇ ಬರುದಿಲ್ಲ ನಿಮ್ಗೆ. ನೀವು ನಿಜವಾಗಿ ಅಧ್ಯಾತ್ಮದಲ್ಲಿ ಇದ್ರೆ, ನಿಜವಾಗಿ ದೇವರ ದಾರಿಯಲ್ಲಿದ್ರೆ ನಿಮ್ಗೆ ಮಲಗಿದ ಕೂಡಲೇ ನಿಮ್ಗೆ ಅದ್ಭುತವಾದ ಅನುಭವ ಎಲ್ಲ ಆಗ್ತದೆ, ಸ್ವಪ್ನದಲ್ಲಿ ವಿಚಿತ್ರ ದರ್ಶನ ಎಲ್ಲ ಆಗ್ತದೆ, ಮನಸ್ಸು ಶಾಂತ ಆಗಿರ್ತದೆ, ಇದೆಲ್ಲ ಇರ್ತದೆ. ಅದೇ ಅದರ ಸಿಂಬಲ್. ಎಲ್ಲಾ ಧರ್ಮ ಒಂದೇ ಅಂತ ಯಾರಾದ್ರೂ ಹೇಳಿದ್ರೆ ಅವನು ಯಾವ ಧರ್ಮವನ್ನು ಓದ್ಲಿಲ್ಲ ಅಂತ ಅರ್ಥ. ಯಾಕೆಂತ ಹೇಳಿದ್ರೆ ಪ್ರತಿಯೊಂದು ಮತ ಪಂಥಗಳು ಕೂಡ ಮೊದಲಿದ್ದ ಧರ್ಮವನ್ನು ಖಂಡಿಸಿ ಮತ್ತೊಂದು ಹುಟ್ಟಿಕೊಂಡಂತೆ. ಎಲ್ಲ ಧರ್ಮ ನೋಡಿದ್ರೆ ಉಳಿದವರೆಲ್ಲ ತಪ್ಪು ನಾನು ಮಾತ್ರ ಸರಿ ಅಂತ ಹೇಳ್ತಾರೆ. ಎಲ್ಲರೂ ಅವರ ಮೂಗಿನ ನೇರಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಉಳಿದವರೆಲ್ಲ ತಪ್ಪಾಗಿರುವಾಗ ಇವನು ಕೂಡ ತಪ್ಪಾಗಿರ್ಬೇಕು ಅಂತ ಹೇಳಿದ್ರೆ ನಾವು ಏನ್ ಈಗ ಧರ್ಮ ಅಂತ ತಿಳ್ಕೊಂಡಿದ್ದೇವ, ಏನೆಲ್ಲ ಸಂಪ್ರದಾಯ ಅಂತ ತಿಳ್ಕೊಂಡಿದ್ದೇವ, ನಾವು ಸರಿ ಅಂತ ಏನ್ ತಿಳ್ಕೊಂಡಿದ್ದೇವ, ಅದು ಯಾವುದು ಸರಿಯಲ್ಲದಿರ್ಬೋದು. ಆಗ ನೀವು ಹೇಳ್ಬಹುದು, ಇಲ್ಲ ನಾವು ಪಂಡಿತರು ಹೇಳಿದ್ದಾರೆ, ನಮ್ಗೆ ಧರ್ಮಗುರುಗಳು ಹೇಳಿದ್ದಾರೆ, ಅವರಿಗೆಲ್ಲ ಗೊತ್ತಿರ್ಬೋದು. ಅವ್ರಿಗೇನು ಗೊತ್ತಿರ್ತದೆ? ಅವರು ಖಾಲಿ ಅವರ ಧರ್ಮದ ಅವರ ಸಂಪ್ರದಾಯದ ವಿಷಯವನ್ನಷ್ಟೇ ಮಾತಾಡುದು. ವಿಷ್ಣುವಿನ ಭಕ್ತರು ಹೇಳ್ತಾರೆ ಮನೆಯಲ್ಲಿ ಶಿವಲಿಂಗ ಇಡಬಾರ್ದು, ಶಿವನ ಭಕ್ತರು ಹೇಳ್ತಾರೆ ಮನೆಯಲ್ಲಿ ಶಿವಲಿಂಗದಲ್ಲಿ ಊಟ ಮಾಡಬಾರ್ದು ಅಂತ. ಈಗ ಯಾರು ಸರಿ ಯಾರು ತಪ್ಪು, ಯಾವುದು ಧರ್ಮ ಯಾವುದು ಅಧರ್ಮ? ಅದೇ ವೇದಕ್ಕೆ, ಅದೇ ಉಪನಿಷತ್ತಿಗೆ, ಅದೇ ಭಗವದ್ಗೀತೆಗೆ, ಅದೇ ಪ್ರಸ್ಥಾನಕ್ಕೆ ದ್ವೈತಿಗಳು ಹೇಳುವ ಅರ್ಥವೇ ಬೇರೆ, ಅದ್ವೈತಿಗಳು ಹೇಳುವ ಅರ್ಥವೇ ಬೇರೆ, ವೈಷ್ಣವರು ಹೇಳುವ ಅರ್ಥವೇ ಬೇರೆ, ಬೇರೆ ಬೇರೆ ಪಂಥದವರು ಹೇಳುವ ಅರ್ಥವೇ ಬೇರೆ ಬೇರೆ. ಆದ್ರಿಂದ ನಿಜವಾಗಿ ಅದರಲ್ಲಿ ಏನಿದೆ ಅದು ಯಾರಿಗೂ ಕೂಡ ಗೊತ್ತಿಲ್ಲ. ಉಪನಿಷತ್ತಿನ ಕತೆ ಬರ್ತದೆ, ಬ್ರಹ್ಮನ ಹತ್ರ ಮನುಷ್ಯರು, ದೇವತೆಗಳು ಮತ್ತು ರಾಕ್ಷಸರು ಹೋದ್ರಂತೆ ಉಪದೇಶ ತಗೊಳ್ಳಿಕ್ಕೆ. ಬ್ರಹ್ಮ ಏನ್ ಮಾಡಿದ, ಕಾಲಿದ್ದ ಅಂತ ಹೇಳಿ ಧ್ಯಾನಕ್ಕೆ ಕೂತಂತೆ. ಇವರು ತುಂಬ ಹೊತ್ತು ನಿಂತರು, ಮತ್ತೇನು ಮಾತಾಡ್ಲಿಲ್ಲವ, ಸೀದಾ ವಾಪಸ್ ಬಂದ್ರು. ಬರುವಾಗ ದೇವತೆಗಳು ಎಣಿಸಿದ್ರಂತೆ, ನಾವು ತುಂಬಾ ಎಂಜಾಯ್ ಮಾಡ್ತೇವೆ, ತುಂಬಾ ವಿಲಾಸದಲ್ಲಿರ್ತೇವೆ, ಆದ್ರಿಂದ ಅಂತ ಹೇಳಿದ್ರೆ ದಮ ಆಗಿರ್ಬೇಕು, ಅಂತ ಹೇಳಿದ್ರೆ ಕಂಟ್ರೋಲ್ ಇರ್ಲಿ ಅಂತ ಬ್ರಹ್ಮ ಹೇಳಿರ್ಬೇಕು ಅಂತ. ಅದೇ ರಾಕ್ಷಸರು ಏನಂತ ತಿಳ್ಕೊಂಡ್ರು, ನಾವು ತುಂಬಾ ಹಿಂಸೆ ಮಾಡ್ತೇವೆ, ತುಂಬಾ ಬೇರೆಯವರಿಗೆ ತೊಂದರೆ ಕೊಡ್ತೇವೆ, ಆದ್ರಿಂದ ಅಂತ ಹೇಳಿದ್ರೆ ದಯೆ ಆಗಿರ್ಬಹುದು. ಮನುಷ್ಯರೇನ್ ತಕೊಂಡ್ರು, ಮನುಷ್ಯರಿಗೆ ಏನ್ ಗೊತ್ತಾ, ಲೋಭ ಜಾಸ್ತಿ, ಎಲ್ಲ ನನಗೆ ಬೇಕು. ಒಂದು ಟ್ರೈನಲ್ಲಿ ಕೂತ್ರೆ ಕೂಡ ಆ ಸೀಟನ್ನ ನನ್ನ ಸೀಟ್ ಅಂತ ಹೇಳ್ತೇವೆ ನಾವು. ಆದ್ರಿಂದ ಮನುಷ್ಯ ಏನ ತಿಳ್ಕೊಂಡ, ಅಂತ ಹೇಳಿದ್ರೆ ದಾನ ಆಗಿರ್ಬೋದು, ಬೇರೆಯವರಿಗೆ ಕೊಡು ಅಂತ ಹೇಳಿದ್ರು. ಅಂದ್ರೆ 3 ಜನರು ಅವರವರ ಮನಸ್ಥಿತಿಗೆ ತಕ್ಕಂತೆ ದಾವನ್ನ ಅರ್ಥ ಮಾಡಿಕೊಂಡ್ರು. ನಿಜವಾಗಿ ಬ್ರಹ್ಮ ಏನ್ ಹೇಳಿದ ಅಂತ ಹೇಳಿದ್ರೆ ಅದು ಯಾರಿಗೂ ಗೊತ್ತಿಲ್ಲ. ಅಂದ್ರೆ ಎಲ್ಲ ನಾವು ಏನು ಸರಿ ಅಂತ ತಿಳ್ಕೊಂಡಿದ್ದೇವ ಅದೆಲ್ಲ ನಮ್ಮ ಮನಸ್ಥಿತಿ ಬಿಟ್ರೆ ಅದರಲ್ಲಿ ದೇವರಿಗೆ ಆಗ್ಲಿ, ಧರ್ಮಕ್ಕೆ ಆಗ್ಲಿ, ಪ್ರಕೃತಿಗೆ ಆಗ್ಲಿ ಯಾವ ಸಂಬಂಧ ಕೂಡ ಇಲ್ಲ. ನಮ್ಮ ಗ್ರಂಥಗಳಲ್ಲಿ ಭೂತ ಪ್ರೇತಗಳನ್ನು ಆರಾಧಿಸಬಾರದು ಅಥವಾ ತಾಮಸ ಶಕ್ತಿಗಳನ್ನು ಆರಾಧಿಸಬಾರದು ಅಂತ ಸ್ಪಷ್ಟವಾಗಿದೆ. ಅಶಾಸ್ತ್ರವೀತಂ ಘೋರಂ ತಪ್ಯಂತೆ ತಪೋಜನ, ಇವರೆಲ್ಲ ಶಾಸ್ತ್ರವೀತವಲ್ಲದ ತಾಮಸ ಕರ್ಮಗಳನ್ನೆಲ್ಲ ಮಾಡ್ತಾರೆ, ಭೂತ ಪ್ರೇತಗಳನ್ನ ಆರಾಧನೆ ಮಾಡ್ತಾರೆ. ತಾಮಸ ಜನರು ಇವರೆಲ್ಲ, ಇವರು ನರಾಧಮರೆಲ್ಲ. ಇವರನ್ನ ನಾನು ಕ್ಷಿಪಾನ್ ಯಜಸ್ತ್ರಮ ಶುಭಾನ್ ಆಸುರಿಷ್ವೇವ ಯೋನಿಷು, ಇವರನ್ನ ನಾನು ಮತ್ತೆ ಮತ್ತೆ ಅಂತ ಆಸುರಿ ಗರ್ಭಕ್ಕೆ ಎಸೆಯುತ್ತೇನೆ. ಅವರು ಆಸುರಿ ಯೋನಿಮಾಪನ್ನ ಮೂಢ ಜನ್ಮನಿ, ಇವರು ಜನ್ಮದಲ್ಲಿ ಇಂಥ ಜನ್ಮದಲ್ಲೇ ಬಂದು ನನ್ನ ಹತ್ರ ಯಾವತ್ತೂ ಕೂಡ ಬರುದಿಲ್ಲ, ಅವರು ಇಲ್ಲೇ ಅಲೆತಿರ್ತಾರೆ ಅಂತ ಗ್ರಂಥಗಳಲ್ಲೆಲ್ಲ ಉಲ್ಲೇಖ ಇದೆ. ಆಗಿರುವಾಗ ನಾವು ಮಾಡುದು ಸರಿಯಾ ತಪ್ಪ ಯಾರಿಗೂ ಗೊತ್ತು? ನಮ್ಗೆ ಗೊತ್ತಿಲ್ಲ. ಎಲ್ಲರಿಗೂ ದೇವರೇನ್ ಗೊತ್ತಾ, ನಮ್ಮ ಆಶೆಗಳನ್ನ ಫುಲ್ಫಿಲ್ ಮಾಡ್ಲಿಕ್ಕೆ, ನಮ್ಮ ಡಿಸೈರ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಒಂದು ಆಧಾರ ಇದ್ದಾಗಿ. ಒಂದು ವೇಳೆ ನಮ್ಗೆ ದೇವರು ಏನು ಕೂಡ ಕೊಡುದಿಲ್ಲ ಅಂತ ಕನ್ಫರ್ಮ್ ಆದ್ರೆ ಯಾರು ಕೂಡ ದೇವರ ಹತ್ರ ಹೋಗ್ಲಿಕ್ಕಿಲ್ಲ. ಆದ್ರಿಂದ ನಾನು ಇಷ್ಟೆಲ್ಲ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಾವು ಆ ಭ್ರಮೆಯಲ್ಲಿ ಇರುವುದು ಬೇಡ. ನಾವು ಒಳ್ಳೆಯವರು, ನಾವು ದೇವರ ಜನ, ನಾವು ಧರ್ಮಿಷ್ಠರಂತ ನಾವು ಏನ್ ಮಾಡ್ತಾ ಇದ್ದೇವೆ, ನಾವು ಸಾಂಪ್ರದಾಯಿಕವಾಗಿ ಸಮಾಜದ ದೃಷ್ಟಿಯಲ್ಲಿ ನಾವು ಸರಿಯಾಗಿರ್ಬೋದು, ಆದ್ರೆ ನಿಜವಾಗಿ ನಾವು ಅಧ್ಯಾತ್ಮದ ದೃಷ್ಟಿಯಲ್ಲಿ, ದೇವರ ದೃಷ್ಟಿಯಲ್ಲಿ ನಾವು ಸರಿಯಾ ತಪ್ಪು ನಮ್ಗೇನು ಗೊತ್ತಿಲ್ಲ. ಆದ್ರಿಂದ ನಮ್ಗೆ ಕಷ್ಟ ಬರುವಾಗ ಅಥವಾ ನಮ್ಮನ್ನು ಕಾಪಾಡ್ಲಿಕ್ಕೆ ದೇವರಿದ್ದಾರೆ, ದೇವರು ಬರ್ತಾರೆ, ಈ ಭ್ರಮೆಯಲ್ಲೆಲ್ಲ ಯಾರು ಕೂಡ ಇರುವುದು ಬೇಡ. ಯಾಕೆ ಅಂತ ಹೇಳಿದ್ರೆ, ಅಂತ ದೇವರ ಮಗ ಅಂತ ಹೇಳ್ತಿದ್ದ ಜೀಸಸ್ ಅನ್ನ ಶಿಲುಬೆಯಲ್ಲಿ ಏರಿಸುವಾಗ ಯಾವ ದೇವರು ಕೂಡ ಬರ್ಲಿಲ್ಲ. ನಂತರ 3 ದಿನ ನಂತರ ಅವರು ಎದ್ರು, ಅದೆಲ್ಲ ಕತೆ ಎಲ್ಲ ಧರ್ಮದಲ್ಲಿ ಇರ್ತದೆ. ಆದ್ರೆ ಆ ಟೈಮಲ್ಲಿ ಬರ್ಲಿಲ್ಲ. ಶಂಕರಾಚಾರ್ಯರಿಗೆ ಅಷ್ಟು ಚಿಕ್ಕ ಪ್ರಾಯದಲ್ಲಿ ಸನ್ಯಾಸಿಯಾಗಿದ್ದ, ಅಷ್ಟೆಲ್ಲ ಸಾಧನೆ ಮಾಡಿದ್ದ ಶಂಕರಾಚಾರ್ಯರಿಗೆ ತಮ್ಮ ಜೀವನದ ಕೊನೆಗಾಲದಲ್ಲಿ ಒಂದು 30-32 ವರ್ಷದಲ್ಲಿ ಮೂಲವ್ಯಾಧಿಯಲ್ಲಿ ತುಂಬಾ ಕಷ್ಟಪಟ್ಟು ಕೂಡ್ಲಿಕ್ಕಾಗದೆ ತುಂಬಾ
ತುಂಬಾ ಅಂದ್ರೆ ಸಫರ್ ಆಗಿದ್ದಾರೆ. ಯಾವ ದೇವರು ಕೂಡ ಬರ್ಲಿಲ್ಲ ಅವ್ರ ಹತ್ರ. ರಾಮಕೃಷ್ಣ ಪರಮಹಂಸರು ಕ್ಯಾನ್ಸರ್ ಆಗಿ ಕೊನೆಗೆ ಬಾಯಲ್ಲಿ ನೀರು ಕೂಡ ಇಳಿತಿರ್ಲಿಲ್ಲ, ಆದ್ರೂ ಅವರು ಬಚಾವಾಗ್ಲಿಲ್ಲ. ಶಿರ್ಡಿ ಬಾಬರು ರಕ್ತಕಾರಿ ಸತ್ರು. ವಿವೇಕಾನಂದರಾಗ್ಲಿ, ಸಂತ ಶಿಶುನಾಳ ಶರೀಫರಾಗ್ಲಿ, ಸಂತ ಶಿಶುನಾಳ ಶರೀಫರಿಗೆ ಹುಟ್ಟಿದಾಗ್ಲೇ ತಂದೆ ಇಲ್ಲ, ನಂತರ ತಾಯಿ ಸತ್ರು, ನಂತರ ಹೆಂಡತಿ ಸತ್ರು, ಇದ್ದ ಮಗು ಸತ್ತು, ಎಲ್ಲ ಹೋಯ್ತು. ರಾಘವೇಂದ್ರ ಸ್ವಾಮಿಗಳಂತೂ ಪೂರ ಜೀವನ ತುಂಬಾ ಸನ್ಯಾಸಿ ಆಗುವವರೆಗೆ ತುಂಬಾ ಕಷ್ಟಪಟ್ಟಿದ್ದಾರೆ ಅವರು. ಅಲ್ಲಿ ಲಂಗೋಟಿ ಕಟ್ಟಿ ತಿರುಗ್ತಾ ಇದ್ದ ನಿತ್ಯಾನಂದ ಬಾಬರು ಕೊನೆಗಾಲದಲ್ಲಿ ತುಂಬಾ ಸಫರ್ ಆಗಿ ತುಂಬಾ ಆರೋಗ್ಯ ಕೆಟ್ಟು ಮೈ ಮೇಲೆ ಬಟ್ಟೆ ಎಲ್ಲ ಹಾಕೊಂಡು ಎಷ್ಟು ಕಷ್ಟಪಟ್ಟಿದ್ದಾರೆ. ಅಂದ್ರೆ ಅಂತ ದೊಡ್ಡ ದೊಡ್ಡ ಸಾಧಕರಿಗೆ ದೇವರು ಬರ್ಲಿಲ್ಲ, ಇನ್ನು ನಮ್ಗೆ ಬರ್ತಾರಾ? ಏನೆಲ್ಲ ಪವಾಡ ನಡೆಯಿತು, ಅದು ಆಯ್ತು ಇದಾಯ್ತು ಅಂತ ಏನ್ ತಿಳ್ಕೊಂಡಿರ್ತೇವೆ ಅದೆಲ್ಲ ನಮ್ಮ ಮನಸ್ಸಿನ ಆಟ. ನಿಜವಾಗಿ ಯಾವುದು ಕೂಡ ನಡೆಯುವುದಿಲ್ಲ. ಯಾಕೆಂತ ಹೇಳಿದ್ರೆ ನೀವು ತಿಳ್ಕೊಂಡಾಗೆ ದೇವರು ಇಲ್ಲ. ಒಂದು ವೇಳೆ ನೀವು ತಿಳ್ಕೊಂಡಾಗೆ ದೇವರು ಇಟ್ಟಿದ್ರೆ ರಾವಣ ತಪಸ್ಸು ಮಾಡುವಾಗಲೇ ಅವನಿಗೆ ಹಾವು ಕಚ್ಚಿಯ ಅಥವಾ ಹಾರ್ಟ್ ಅಟ್ಯಾಕ್ ಆಗಿಯಾ ಸಾಯ್ಬೇಕಿತ್ತವ. ಅವನು ತಪಸ್ಸು ಮಾಡುವವರೆಗೆ ಕೂತು ಅವನಿಗೆ ಎಲ್ಲ ಸಿದ್ಧಿಯಾದ ನಂತರ ರಾಮ ಬಂದು ಹುಟ್ಟಿ ಮನುಷ್ಯರ ರೀತಿ ಕಷ್ಟಪಟ್ಟು ನಂತರ ಅಲ್ಲಿ ಲಂಕೆಗೆ ಹೋಗಿ ಕೊಲ್ಲುವ ಅಗತ್ಯ ಇತ್ತ? ಒಂದೇ ಹೀಗೆ ಚೂಮಂತ್ರದಲ್ಲಿ ಕೊಂದ್ಬೋದಿತ್ತು ಅವನ ಜಪ. ಅಥವಾ ರಾಕ್ಷಸರೆಲ್ಲ ತುಂಬಾ ಬಡವರಾಗಿರ್ಬೇಕಿತ್ತು, ಬ್ರಾಹ್ಮಣರೆಲ್ಲ ತುಂಬಾ ರಿಚ್ ಆಗಿರ್ಬೇಕಿತ್ತು. ಆದ್ರೆ ಯಾವುದೇ ಕತೆ ನೋಡಿ ಒಬ್ಬ ಬಡ ಬ್ರಾಹ್ಮಣನಿದ್ದ ಅಂತ ಕೇಳಿರ್ತೇವೆ ಹೊರತು ಒಬ್ಬ ಬಡ ರಾಕ್ಷಸ ಇದ್ದ ಅಂತ ಕೇಳುದಿಲ್ಲ ನಾವು. ಯಾಕೆಂತ ಹೇಳಿದ್ರೆ ಎಲ್ರಿಗೂ ಅವರವರ ಹತ್ರ ಇಲ್ವ ಸಂಪತ್ತು, ಹಣ, ಅವರ ಎಲ್ಲದಕ್ಕೂ ಕಾರಣ ಅವರ ಕರ್ಮ ಅಂತ ಹೇಳಿದ್ರೆ ನಾವು ಮಾಡುವ ಕೆಲಸ. ಅದು ಮಾನಸಿಕವಾಗಿರ್ಬಹುದು, ಶಾರೀರಿಕವಾಗಿರ್ಬಹುದು, ಕಲ್ಪನೆಯ ಮೂಲಕ ಆಗಿರ್ಬಹುದು, ಎಲ್ಲ ಇದು ಪ್ರಾಕ್ಟಿಕಲ್. ಅದುವೇ ನಮ್ಮ ಜೀವನದಲ್ಲಿ ನಡೀತದೆ. ನಾವು ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ನೋಡಿದ್ರು ಕೂಡ ಇದು ತುಂಬಾ ಪ್ರಾಕ್ಟಿಕಲ್ ಆಗಿ ಕಾಣ್ತದೆ. ನಾವು ಏನನ್ನ ಬಯಸ್ತೇವ ಅದೇ ನಮ್ಮ ಲೈಫ್ ಅಲ್ಲಿ ಮೆಟೀರಿಯಲೈಸೇಷನ್ ಆಗ್ತದೆ. ಅಧ್ಯಾತ್ಮದಲ್ಲಿ ಯಾರು ಮುಂದೆ ಹೋಗ್ತಾರ ಅಥವಾ ನಿಜವಾಗಿ ದೇವರ ದಾರಿಯಲ್ಲಿ ಧರ್ಮ ದಾರಿಯಲ್ಲಿ ಯಾರು ಹೋಗ್ಬೇಕಂತ ಎನಿಸ್ತಾರ ಅವರಿಗೆ ಕಷ್ಟ ಜಾಸ್ತಿ ಬರ್ತದೆ ಅಂತ ಹೇಳ್ತಾರೆ. ಅಂದ್ರೆ ನಾವು ಏನ್ ಕಷ್ಟ ಅಂತ ತಿಳ್ಕೊಂಡಿದ್ದೇವ ಅದು ನಮ್ಮ ಕರ್ಮವನ್ನ ಕ್ಲಿಯರ್ ಮಾಡುವುದು, ಅಂದ್ರೆ ಸಾಲವನ್ನ ತೀರಿಸುವುದು. ಯಾವುದು ಸುಖ ಅಂತ ತಿಳ್ಕೊಂಡಿರ್ತೇವ ಅದು ನಾವು ಸಾಲ ಮಾಡಿದಾಗೆ, ಅಂದ್ರೆ ಖರ್ಚು ಮಾಡಿದಾಗೆ. ಆದ್ರಿಂದ ನಾವು ಯಾವಾಗ ಅಧ್ಯಾತ್ಮದಲ್ಲಿ ಹೋಗ್ತೇವ ಆಗ ನಮ್ಮ ಇದೇ ಒಂದು ಜನ್ಮದಲ್ಲೇ ನಮ್ಮ ಎಲ್ಲ ಕರ್ಮ ಕ್ಲಿಯರ್ ಆಗ್ಲಿಕ್ಕೆ ಇರುವ ಕಾರಣ ತುಂಬಾ ಬೇಗ ನಮ್ಗೆ ಕಷ್ಟ ಜಾಸ್ತಿ ಬರ್ತಾ ಹೋಗ್ತದೆ ಅಂತ ಕರ್ಮ ಸಿದ್ಧಾಂತದಲ್ಲಿ ಹೇಳ್ತಾರೆ. ಅಥವಾ ಅಧ್ಯಾತ್ಮದಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡಿದವರ ತುಂಬಾ ಜನರ ಅನುಭವ ಕೂಡ ಅದೇ. ಹಾಗಾದ್ರೆ ಈ ದೇವರೆನ್ನುವುದೇ ಇಲ್ವಾ? ಅಥವಾ ದೇವರಿಗೆ ಏನ್ ಕೆಲಸ ಆಗಾದ್ರೆ ಅಂತ ಕೇಳಿದ್ರೆ ನಾವು ದೇವರಂತ ಏನ್ ತಿಳ್ಕೊಂಡಿದ್ದೇವೋ ಅದು ನಾವು ತಿಳ್ಕೊಂಡಾಗ 2 ಕೈ 4 ಕೈ 10 ಕಾಲು ಆ ರೀತಿ ಅಲ್ಲ. ನಮ್ಮ ಒಳಗೆ ನಮ್ಮ ಹೊರಗೆ ಏನೆಲ್ಲ ಬ್ರಹ್ಮಾಂಡವನ್ನೆಲ್ಲ ನಡೀತಿದೆ. ಈ ಭೂಮಿ ಉಂಟಲ್ಲ 1674 ಕಿಲೋಮೀಟರ್ ಪರ್ ಅವರ್ ತಿರುಗ್ತಾ ಉಂಟು, 1 ಗಂಟೆಗೆ ಅಷ್ಟು ಫಾಸ್ಟ್ ಅಲ್ಲಿ. ಆದ್ರೆ ನಾವು ಇಷ್ಟು ಆರಾಮದಲ್ಲಿ ಇದ್ದೇವೆ, ನಮ್ಗೆ ಗೊತ್ತೇ ಇಲ್ಲ. ಇದು ಪವಾಡ ಅಲ್ವಾ? ದೇಹದೊಳಗೆ ಏನೆಲ್ಲ ನಡೀತಿದೆ, ನಮ್ಮ ದೇಹದೊಳಗೆ ಭೂಮಿ ಮೇಲೆ ಯಾವ ಕೆಮಿಕಲ್ ಫ್ಯಾಕ್ಟರಿಯಲ್ಲಿ ನಡೆಯದ ಕೆಲಸ ಎಲ್ಲ ನಡೀತಾ ಉಂಟು ನಮ್ಮಲ್ಲಿ. ಈ ರೀತಿ ಎಲ್ಲ ನೋಡಿದ್ರೆ ಇದೆಲ್ಲ ಮಾಡುವುದು ಏನೋ ಒಂದು ಉಂಟಲ್ಲ. ಅದನ್ನ ನೀವು ದೇವರಂತ ಹೇಳಿ, ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳಿ, ಕಾನ್ಶಿಯಸ್ ಮೈಂಡ್ ಅಂತ ಹೇಳಿ, ಅಥವಾ ಯೂನಿವರ್ಸಲ್ ಕಾನ್ಶಿಯಸ್ ಅಂತ ಹೇಳಿ, ಕಲೆಕ್ಟಿವ್ ಕಾನ್ಶಿಯಸ್ ಅಂತ ಹೇಳಿ, ಏನು ಬೇಕಾದ್ರೂ ಹೇಳಿ, ನೀವು ಪರಮಾತ್ಮ ಅಂತ ಹೇಳಿ, ನಿಮ್ಗೆ ಯಾವ ಬೇಕಾದ್ರೂ ಹೆಸರು ಕೊಡ್ಬೋದು. ಆದ್ರೆ ಏನೋ ಒಂದು ಇದೆ ಅಲ್ಲ, ಎಲ್ಲ ಮಾಡ್ತಾ ಇದೆ ಅಲ್ಲ ಒಳಗಿಂದೆಲ್ಲ. दुनिया में और कुछ मत देखो, पहले अपना हेल्थ देखो. हेल्थ इज वेल. आप बीमार हो जाओगे ना कोई नहीं देखेगा. 1 दिन देखेंगे, 2 दिन देखेंगे, सब बढ़ेंगे. ये तो रोजी बीमार है यार, छोड़ो ना इसको, 2 सिस्टर रख देंगे. क्यों भैया? भाई अपना हेल्थ देखो. मैंने बहुत बड़ा ये सीखा हुआ है कि अब तक शरीर अच्छा है तो सब अच्छा है, नहीं तो कोई कुत्ता नहीं पूछेगा. 40 ವರ್ಷ ದೇಹ ಡೌನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುವಾಗ ಮದುವೆ ಮಾಡ್ತಾರೆ. ಮದುವೆ ಮಾಡಿದ ನಂತರ ಅವನಿಗೆ ಪ್ರಾಬ್ಲಮ್, ಇವನಿಗೆ ಪ್ರಾಬ್ಲಮ್, ಅವರದ್ದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ನಂತರ ಎಲ್ಲ ಒಂದು ಮಕ್ಕಳು ಮಾಡ್ತಾರೆ. ಒಂದು ಮಕ್ಕಳು ಸ್ವಲ್ಪ ದೊಡ್ಡ ಆದ ನಂತರ ಮನೆಯಲ್ಲಿ ಏನ್ ಕೆಲಸ ಇರುದಿಲ್ಲ, ಎಲ್ಲ ಕೆಲಸದವ್ರು ಇರ್ತಾರೆ, ಎಲ್ಲ ಇರ್ತಾರೆ. ಆಗ ಈ ಜೀಸಸ್ ಹೇಳಿದ್ದು ಕೆಲಸ ಇಲ್ಲದ ತಲೆ ಸೈತಾನನ ಮನೆ. ಸೊ ಈಗ ಡಿಪ್ರೆಷನ್, ಆಂಗ್ಸೈಟಿ ಎಲ್ಲ ಸ್ಟೋರಿ ಅದು. ಮಾಡ್ಲಿಕ್ಕೆ ಕೆಲಸ ಇಲ್ಲ ಮೈಂಡಿಗೆ. ಸೊ ಫಾರಿನರ್ಸ್ ಎಲ್ಲ highest ಯಾಕೆ ಬರ್ತಾರೆ ಅಂತ ಹೇಳಿದ್ರೆ ಅವರಿಗೆ ಒಂದು 16 ವರ್ಷ 20 ವರ್ಷದೊಳಗೆ ಎಲ್ಲ ಮಾಡಿರ್ತಾರೆ, ಎಲ್ಲ ಆಗಿರ್ತದೆ ಅವರದ್ದು. ಸೊ ಯಾವುದು ಕೂಡ ಭೋಗಾನ ಭೋಗ್ತಾ ವಯಮೇವ ಭೋಗ್ತಾ ಅಂತ ಇದೆ. ಭೋಗ ಎನ್ನುವುದು ನಾವು ಅನುಭವಿಸಿದಲ್ಲ, ಅದು ನಮ್ಮನ್ನು ಅನುಭವಿಸಿದಂತ. ಸೊ ಮಾಡ್ತಾ ಇದೆಲ್ಲ ಏನ್ ಸಿಂಪಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾವುದು ಕೂಡ ನಿಮ್ಗೆ ಇಷ್ಟ ಅಂತ ಹೇಳಿ ಪಾಯಸ ತಿಂದ್ರೆ ಆಗ್ತದ? ಸೊ ಅವರಿಗೇನು ಒಂದು 35-40 ವರ್ಷ ಇದಲ್ಲ, ಇದ್ರಲ್ಲಿ ಏನು ಎಂಜಾಯ್ ಸಿಗ್ತಿಲ್ಲ, ಬೇರೆ ಏನಿದೆ ಅಂತ ಬರ್ತದೆ. ಆಗ ಬೇರೆ ಏನು ಹೋದಾಗ ಆ ಫೀಲ್ ಬಂದಾಗ ಅವರಿಗೆ ಅಧ್ಯಾತ್ಮದ ಹುಚ್ಚು ಹಿಡಿತದೆ. ನಮ್ಗೇನಂತ ಹೇಳಿದ್ರೆ ಎಲ್ಲ ಮುಚ್ಚಿಟ್ಟು ಪಾಪ 35-40 ವರ್ಷ ಮದುವೆ ಆಗಿ ನಂತರ ಸಂಸಾರ ಮಾಡಿ ಅವನಂತರ ಮತ್ತೆ ಅವನಿಗೆ 70 ವರ್ಷ ಆದ್ರೂ ಮುಗಿಲಿಕ್ಕೆಲ್ಲ ಆಸೆ. Sex is not in between 2 legs, it is in between 2
Mind ಅಂತ. ಅಂದ್ರೆ ಎರಡು ಕಿವಿಯ ಮಧ್ಯದಲ್ಲಿ ಇರುವುದಂತ. ಸೊ ಅಷ್ಟೇ ಸಿಂಪಲ್ ಅದು. ಬಟ್ ನಾವು ಅದನ್ನೇನು ಸಾಮಾಜಿಕವಾಗಿ ಎಲ್ಲ ಅದನ್ನು ದೊಡ್ಡ ವಿಷಯ ಮಾಡ್ಕೊಂಡಿದ್ದೇವೆ, ಅದೆಲ್ಲ ನಾರ್ಮಲ್. ಬಟ್ ಅಧ್ಯಾತ್ಮ ಅನ್ನೋದು ಬೇರೆ. ನೀವು ಅಲ್ಲಿಗೆ ರೀಚ್ ಆಗುದು, ಅಲ್ಲಿಗೆ ರೀಚ್ ಆದಾಗ ಆ ಒಂದು ಫೀಲಿಂಗ್ ಬೇರೆ, ಆ ಅನುಭವವೇ ಬೇರೆ. ಅಷ್ಟೇ ಸಿಂಪಲ್ ಅದು. ಅದೇನು ದೊಡ್ಡ ಏನೋ ದೊಡ್ಡ ವಿಷಯ, ಯಾರ ಬೇರೆ ಕಡೆಯಿಂದ ಬಂದವ, ಭೂಮಿಯಿಂದ ಬಂದ ಕೆಲವರೆಲ್ಲ ಇದ್ದಾರೆ, ಒಂದ್ ಸ್ವಲ್ಪ ಸತ್ಸಂಗ ಮಾಡಿದ್ರೆ ಮಂಗಳ ಗ್ರಹದಿಂದ ಬಂದವ್ರ ತರ ಮಾತಾಡುದು. दुनिया में और कुछ मत देखो, पहले अपना हेल्थ देखो. हेल्थ इज वेल. आप बीमार हो जाओगे ना, कोई नहीं देखेगा. एक दिन देखेंगे, 2 दिन देखेंगे, सब बोलेंगे ये तो रोज ही बीमार है यार, छोड़ो ना इसको, 2 सिस्टर रख देंगे. क्यों भैया? भाई अपना हेल्थ देखो. मैंने बहुत बड़ा ये सीखा हुआ है कि आपका शरीर अच्छा है तो सब अच्छा है. नहीं तो कोई कुत्ता नहीं पूछेगा.